ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೆ ಸ್ವಾಗತ. ಇವತ್ತಿನ ನಾನು ನಿಮ್ಗೆ ಏನಪ್ಪ ಹೇಳ್ಕೊಡ್ತಾ ಇದ್ದರೆ 15 ಸೀರೀಸ್. ನಿಮಗೆಲ್ಲ ಗೊತ್ತೇ ಇದೆ 15 ಸೀರೀಸ್ ಅನ್ನೋದು ಯಾವ ರೀತಿಯಾಗಿ ಮಕ್ಕಳಿಗೆ ಒಂದು ಭಾರ ಆಗಿದೆ ಅಂತ. ಸೊ ಇಟ್ ಈಸ್ ನಾಟ್ ಭಾರ, ಬಟ್ ಏನಪ್ಪ ಅಂತಂದರೆ ಒಂದು 15SC01M ಇರ್ಬೋದು ಅಥವಾ 15SC02M ಇರ್ಬೋದು. ಈ ಎರಡೂ ಕೂಡ ಮಕ್ಕಳಿಗೆ ಏನಪ್ಪ ಅಂತಂದರೆ ಏನು M1 ಆ್ಯಂಡ್ M2 ಅಂತ ಹೇಳ್ತಾರೆ. ಸುಮಾರು ಜನ ವಿದ್ಯಾರ್ಥಿಗಳಿಗೆ ಇದೊಂಥರ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಸೊ ಬಟ್ ನನಗೆ ಗೊತ್ತೇ ಇದೆ ನಿಮ್ಗೆ ಯಾಕೆ ಕಬ್ಬಿಣದ ಕಡಲೆ ಅಂತ ಅನಿಸುತ್ತೆ ಅಂತ. ಯಾಕೆ ಅಂದರೆ ಒಂದು ರೀಸನ್ನು, ನಿಮಗೆ ಆ ಎರಡು ಪಾರ್ಟು ಸುಮಾರು ಜನ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ಫೋನ್ ಮಾಡ್ತಾ ಇದ್ದಾಗ ಹೇಳ್ತಾ ಇರ್ತಾರೆ, ಸರ್ ನಂದೆಲ್ಲ ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ, ಬಟ್ M1 ಒಂದು ಬಾಕಿ ಇದೆ, M2 ಒಂದು ಬಾಕಿ ಇದೆ ಅಂತ ಹೇಳ್ತಾ ಇರ್ತಾರೆ ಸುಮಾರು ವಿದ್ಯಾರ್ಥಿಗಳು. ಫಾರ್ ಎಕ್ಸಾಂಪಲ್ ಲ್ಯಾಟ್ರಲ್ ಎಂಟ್ರಿಯಿಂದ ಬಂದಿರೋಂಥ ಮಕ್ಕಳಿರ್ಬೋದು ಅಥವಾ ರೆಗ್ಯುಲರಾಗಿ ಓದ್ತಿದ್ದಂಥ ಮಕ್ಕಳಿರ್ಬೋದು. ರೀಸೆಂಟಾಗಿ ಒಂದು ಕಂಪ್ನಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾ ಇದ್ದಾನೆ. ಆ ಹುಡುಗ ಕೂಡ ಫೋನ್ ಮಾಡ್ತಾನೆ, ಸರ್ ನನಗೆ ಹೆಂಗನ ಮಾಡಿ M1 M2 ನಾನು ಮುಗಿಸ್ಬೇಕು ಅಂತೇಳಿ. ಓಕೆ, ಈಗ ಅದಕ್ಕೋಸ್ಕರ ನಾನು ಆಲ್ರೆಡಿ M1 ಮತ್ತು M2ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಜೊತೆಯಲ್ಲಿ ನನಗೆ ಒಂದು ಕಾಡ್ತಾ ಇರುವಂಥದ್ದು ಏನಪ್ಪ ಅಂದರೆ, ನಾನು ಡಿಟರ್ಮಿನೆಂಟ್ಸ್ ಮತ್ತು ಮ್ಯಾಟರ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿರೋ ವಿಡಿಯೋಸ್ನ ಮಾಡಿದ್ದೀನಿ, ಬಟ್ ವೆಕ್ಟರ್ಸ್ ಬಗ್ಗೆ ಮಾಡಿಲ್ಲ. ಒಂದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬೇಕಾದ್ರೆ ವೆಕ್ಟರ್ಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಬಟ್ ಇವತ್ತಿನ ದಿನ ನಾನು ಯಾವ ರೀತಿ ನೀವು ವೆಕ್ಟರ್ಸಲ್ಲಿ ಇರುವಂತಹ ಟೋಟಲ್, ನಾನು ಹೇಳ್ದಂಗೆ ನಿಮ್ಗೆ ಇದರಲ್ಲಿ ಆಲ್ಮೋಸ್ಟ್ ಒಂದು 21 ಮಾರ್ಕ್ಸ್ ಬರುತ್ತೆ. ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದರೆ ಆಲ್ಮೋಸ್ಟ್ ಒಂದು 21 ಮಾರ್ಕ್ಸ್ ಅಂತಲೇ ಹೇಳ್ಬೋದು. ಸೊ 21 ಮಾರ್ಕ್ಸ್ನ ಯಾವ ರೀತಿ ತಗೊಳೋದು, ಆ 21 ಮಾರ್ಕ್ಸ್ನ ನೀವು ಒಂದೇ ದಿನದಲ್ಲಿ ಬೇಕಾದರೆ ಒಂದು ಡೇನಲ್ಲಿ ನೀವೇನು ಮಾಡ್ಬೋದು, ಫಾರ್ಮುಲಾಗಳನ್ನ ಓದ್ಬಿಟ್ರೆ ಸಾಕು, ಒಂದು ಡೇನಲ್ಲಿ ನೀವು 21 ಮಾರ್ಕ್ಸ್ನ ತೆಗೆಯುವಂಥ ಕೆಪಾಸಿಟಿನ ತರ್ಬೋದು ಅಂತಲೇ ಹೇಳ್ಬೋದು. ಜಸ್ಟ್ ಈ ವಿಡಿಯೋನ ಫಾಲೋ ಮಾಡಿ. ಸೊ ನಾನು ಹೇಳೋದು ಇದರ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಫಸ್ಟ್ ನೀವು ಫಾರ್ಮುಲಾಗಳನ್ನ ಯಾವ ರೀತಿಯಾಗಿ ಬಯಾಟ್ ಮಾಡಬೇಕಾಗುತ್ತೆ ಅಂತೇಳಿ ನೋಡಿ. ಈಗ ಡೈರೆಕ್ಟ್ ನಾನು ಫಾರ್ಮುಲಾಗೆ ಹೋಗ್ಬಿಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಒನ್ ಮೋರ್ ಥಿಂಗ್, ಸುಮಾರು ಜನ ವಿದ್ಯಾರ್ಥಿಗಳು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ಸರ್ ಇದನ್ನ ನೋಡ್ಕೊಂಡು ನಾನು ಪಾಸ್ ಆದೆ, ಇದನ್ನ ನೋಡ್ಕೊಂಡು ನಾನು M1 ಕ್ಲಿಯರ್ ಆಯಿತು, ಇದನ್ನ ನೋಡ್ಕೊಂಡು ನನಗೆ M2 ಕ್ಲಿಯರ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ದಯವಿಟ್ಟು ವಿಡಿಯೋ ನೋಡಬೇಕಾದ್ರೆ ಏನು ಮಾಡಪ್ಪ ಅಂದರೆ, ಒಂದು ಜಸ್ಟ್ ಒಂದು ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ಸುಮಾರು ಜನ ವಿದ್ಯಾರ್ಥಿಗಳು ಬೇರೆಯವರು ಕೂಡ ಈ ಚಾನಲ್ ಏನಾಗುತ್ತೆ ಪ್ರಮೋಟ್ ಆಗುತ್ತೆ. ಆಗ ಬೇರೆ ವಿದ್ಯಾರ್ಥಿಗಳು ಯಾರ್ಯಾರು ನಮಗೆ M1 M2 ಪಾಸೇ ಆಗೋದಿಲ್ಲ ಅಂತ ಲೈಫಲ್ಲಿ ಡಿಸೈಡ್ ಮಾಡಿ ದೂರ ಇರ್ತಾರೋ, ಅವರು ಲೆಟ್ ದೆಮ್ ಕಮ್ ಬ್ಯಾಕ್ ಆ್ಯಂಡ್ ಲರ್ನ್ ದೀಸ್ ಫಾರ್ಮುಲೆ ಆ್ಯಂಡ್ ಅವರು ಕೂಡ ಜೀವನದಲ್ಲಿ ಪಾಸಾಗಿ ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ನೀವು ಲೈಕ್ ಮಾಡೋದನ್ನು ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ದಟ್ ಒನ್. ಓಕೆ, ನಾವು ವಿಲ್ ಗೋ ಬ್ಯಾಕ್ ಟು ದ ಫಾರ್ಮುಲಾ. ಇದ್ರಲ್ಲಿ ನಾವೀಗ ಫಾರ್ಮುಲಾಗಳನ್ನ ಡಿಸ್ಕಸ್ ಮಾಡ್ತೀನಿ, ಜೊತೆಗೆ ನಿಮ್ಗೊಂದು ಪ್ರಾಬ್ಲಮ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೀವು ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಹೇಳ್ದಂಗೆ ಈ ಇರುವಂತಹ ಚಾಪ್ಟರ್ ಎಷ್ಟು ಮಾರ್ಕ್ಸ್ಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಟೋಟಲ್ ಆಗಿ ನಿಮ್ಗೆ ಯೂಸ್ ಆಗುವಂಥದ್ದು 21 ಮಾರ್ಕ್ಸ್ಗೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಕಂಪ್ಲೀಟಾಗಿ 21 ಮಾರ್ಕ್ಸ್ನ ಕೂಡ ನೀವು ಇದರಲ್ಲಿ ತೆಗಿಬೋದಾಗುತ್ತೆ. ಯಾಕಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಫಾರ್ಮುಲಾ ಓನ್ಲಿ ಅಂತಲೇ ಹೇಳ್ಬೋದು. ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ವೆಕ್ಟರ್ಸಲ್ಲಿ ನೀವು ಕಂಪ್ಲೀಟಾಗಿ ಮಾರ್ಕ್ಸ್ನ ತೊಗೊಬೋದು. ಮತ್ತು ನಾನು ಹೇಳ್ತಾ ಇರ್ತೀನಿ, ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಡು ನೀವು ಇದರಲ್ಲಿ ಮಾರ್ಕ್ಸ್ನ ತೆಗಿಬೋದು. ಮತ್ತು ಬೇಜಾನ್ ಸ್ಟೆಪ್ಸ್ ಮಾಡೋದು, ಕನ್ಫ್ಯೂಸ್ ಮಾಡ್ಕೊಳೋದು ಅವೆಲ್ಲ ಬೇಕಾಗಿಲ್ಲ. ಜಸ್ಟ್ ನೀವೇನು ಮಾಡಿ, ಇಲ್ಲಿ ಹೇಳ್ಕೊಡುವಂಥ ಫಾರ್ಮುಲಾಗಳನ್ನ ಕರೆಕ್ಟಾಗಿ ಬಯಾಟ್ ಮಾಡಿ ಅಥವಾ ಅದನ್ನು ಫುಲ್ ತರೋ ಆಗಿ ಒಂದೊಂದು ಫಾರ್ಮುಲಾ ಒಂದು 10 ಟೈಮ್ಸ್ ಬರೀರಿ. ನೀವು ಈಸಿಯಾಗಿ ಒಂದು 2 ಡೇಸಲ್ಲಿ ಇದರಲ್ಲಿರುವಂಥ ಕಂಪ್ಲೀಟ್ 21 ಮಾರ್ಕ್ಸ್ನ ತೆಗಿಬೋದು ಅಂತಲೇ ಹೇಳ್ಬೋದು. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಮೂವ್ ಆನ್. ಒಂದು ವೆಕ್ಟರ್ನ ಕೊಟ್ಟಾಗ ಯಾವ ರೀತಿ ಇರುತ್ತೆ ಅಂತಂದರೆ, A = A1i A2j + A3k ಅಂತ ಇರುತ್ತೆ. ಇದನ್ನು ಫಸ್ಟ್ ನೀವು ಈ ರೀತಿ A1, A2, A3 ಥರ ಬರ್ಕೊಳೋದು ನಿಮಗೆ ಬರಬೇಕು. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ನೋಡಿ ಎಕ್ಸಾಮಲ್ಲಿ ನಿಮ್ಗೆ ಏನು ಕೊಟ್ಟಿರ್ತಾರೆ, ಒಂದು ವೆಕ್ಟರ್ ಮೆನ್ಷನ್ ಮಾಡ್ತಾರೆ. ವೆಕ್ಟರ್ A = 2i + 3j + 4k ಅಂತ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ನೀವು ಇದನ್ನು ಫಸ್ಟ್ ನಿಮಗೆ ಈಸಿ ಆಗಲಿ ಅಂತಂದರೆ 2, 3, 4 ಅಂತ ಬರ್ಕೊಬೇಕು. ಈ ರೀತಿ ಬರ್ಕೊಳೋದ್ರಿಂದ ನಿಮ್ಗೇನಪ್ಪ ವೆಲ್ಪ್ ಅಂತಂದರೆ, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಒಂದು ವೆಕ್ಟರ್ನ ಈಸಿಯಾಗಿ ನೀವು ನಂಬರ್ಸ್ ಪ್ರಕಾರ ಐಡೆಂಟಿಫೈ ಮಾಡ್ಬೋದು. IJK ಬಂದಾಗ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಒಂದು ವೆಕ್ಟರ್ನ ಬರ್ಕೊಳಕ್ಕೆ ಶುರು ಮಾಡಿ, ಅವ ನಿಮಗೆ ಪ್ರಾಬ್ಲಮ್ಮು ತುಂಬ ಸುಲಭ ಆಗುತ್ತೆ. ಫಾರ್ ಎಕ್ಸಾಂಪಲ್ B ನಿಮ್ಗೆ ಕೊಟ್ಟಿರ್ತಾರೆ 3 - 2j + k ಅಂತೇಳಿ. ಸೊ ಇದನ್ನ ಹೆಂಗೆ ಬರ್ಕೊಬೇಕು ವಿದ್ಯಾರ್ಥಿಗಳೇ, ಫಸ್ಟ್ 3, -2, 1 ಅಂತ ಬರ್ಕೊಂಡ್ರೆ ಸಾಕು. ಏನು ಸಹ ಇದ್ರ ಉಪಯೋಗ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್, ನಾನು ಇಲ್ಲಿ ಬರ್ದಿದ್ದೀನಿ ಬರೀ k ಕೊಟ್ಟಿದ್ದಾರೆ, ಬಟ್ ಐ ಹ್ಯಾವ್ ರಿಟರ್ನ್ 1 ಅಂತೇಳಿ.
ನೆನ್ಪಿಟ್ಕೊಳ್ಳಿ, ವೆಕ್ಟರ್ಸ್ ಈ ಥರ ಬರಿಬೇಕಾದ್ರೆ ಬರೀ ಲೆಟರ್ಸ್ ಕೊಟ್ಟಿದ್ರೆ ಕೆ ಅಂತ ಕೊಟ್ಟಿದ್ರೆ ಅದ್ರ ಪಕ್ಕದಲ್ಲಿ 1 ಇದೆ ಅಂತ ಅರ್ಥ, ಅದಕ್ಕೆ 1 ಬರ್ಕೊತಾ ಇದ್ದೀನಿ. ಸಪೋಸ್ ಕೆನೇ ಕೊಟ್ಟಿಲ್ಲ ಅಂತಂದ್ರೆ ಐ ವಿಲ್ ರೈಟ್ ಅನದರ್ ಎಕ್ಸಾಂಪಲ್ ಇಯರ್. ಎ ಇಸ್ ಈಕ್ವಲ್ ಟು 2i ಪ್ಲಸ್ 3j ಅಂತ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ. ಅವಾಗ ಇದ್ರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಓನ್ಲಿ ಥಿಂಗ್ 2, 3, 0 ಅಂತ ಬರ್ಕೊಬೇಕಾಗತ್ತೆ. ಯಾಕೆ ಸರ್ 0 ಅಂತಂದ್ರೆ ನಮ್ಗಿಲ್ಲಿ ಜೆ ಕಾಂಪೋನೆಂಟ್ ಮಾತ್ರ ಇದೆ, ಕೆ ಕಾಂಪೋನೆಂಟ್ ಇಲ್ದಿರೋದ್ರಿಂದ ಅದನ್ನ 0 ಬರ್ಕೊಂಡ್ರೆ ಸಾಕು ಅಂತ ಹೇಳ್ಬೋದು. ಸೊ ಹೋಪ್ ಯು ಅಂಡರ್ಸ್ಟುಡ್ ಯಾವ ರೀತಿ ನಾವು ಒಂದು ವೆಕ್ಟರ್ನ ಬರಿಬೇಕು ಅಂತಂದ್ರೆ ಜಸ್ಟ್ ನೀವೇನ್ ಮಾಡಬೇಕು, ಅಲ್ಲಿ ಕೊಟ್ಟಿರೋ ಅಂತ ವೆಕ್ಟರ್ನ ನೋಡ್ಬೇಕಾಗತ್ತೆ. ಒಂದು ಸೊ A1, A2, A3 ಅಂತ ಬರ್ಕೊಂಡ್ರೆ ಸಾಕು. ದಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್ ಅಂತಾನೆ ಹೇಳ್ಬೋದು. ಇದರಿಂದ ನಿಮಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ ಒಂದು ವೆಕ್ಟರ್ನ ಈಸಿಯಾಗಿ ಬರ್ಕೊಂಡು ಸಾಲ್ವ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ನಾನು ಅದಕ್ಕೆ 2 ಎಕ್ಸಾಂಪಲ್ ಕೊಟ್ಟೆ. ಎ ಮತ್ತೆ ಬಿ ಅನ್ನೋದು B1i ಪ್ಲಸ್ B2j ಪ್ಲಸ್ B3k ಅಂತ ಇದ್ರೆ ನೀವೇನಪ್ಪ ಬರೀತೀರ ಅಂದ್ರೆ B1, B2, B3 ಅಂತ ಬರೀತೀರಾ. ಸೊ ಈಗ ಮೊದಲನೇ ಫಾರ್ಮುಲಾಗೆ ಹೋಗ್ಬಿಡೋಣ, ಟೈಮ್ ವೇಸ್ಟ್ ಮಾಡಿದಿರ. ಮೊದಲನೇ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ ಹೇಳಿ. ವಾಟ್ ಇಸ್ ದ ಫಾರ್ಮುಲಾ? ಮಾಡ್ಯುಲಸ್ ಆಫ್ ಎ ವೆಕ್ಟರ್. ಸೊ ನೀವು ಇದನ್ನ ನೋಡ್ತಾ ಇದ್ದೀರಾ, ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಮಾಡ್ಯುಲಸ್ ಆಫ್ ಎ ವೆಕ್ಟರ್. ಯಾವ ರೀತಿ ಮಾಡ್ಯುಲಸ್ ಅಂತ ಹೇಳಿ. ಸೊ ಒಂದು ವೆಕ್ಟರ್ ನ ಮಾಡ್ಯುಲಸ್ ಬೇಡಬೇಕಂದ್ರೆ ಈ ಸಿಂಬಲ್ ನ ಬರೀತೀರಿ, ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ. ತುಂಬಾನೇ ಉಪಯೋಗ ಆಗುತ್ತೆ ಈ ಫಾರ್ಮುಲಾ ಇಂದ. ಏನಪ್ಪಾ ಅಂತಂದ್ರೆ ಮಾಡ್ಯುಲಸ್ ಫಾರ್ಮುಲಾ ಇಂದ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ರಿಮೆಂಬರ್ ದಿಸ್ ಫಾರ್ಮುಲಾ. ಒಂದು ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಗೆ ಏನ್ ಬರೀತೀರಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ಹಾಗಾದ್ರೆ ಇದರಿಂದ ಏನ್ ಸರ್ ಉಪಯೋಗ? ಫಾರ್ ಎಕ್ಸಾಂಪಲ್, ಫೈಂಡ್ ದ ಮಾಡ್ಯುಲಸ್ ಆಫ್ ಎ ವೆಕ್ಟರ್ a is equal to 3i ಪ್ಲಸ್ 2j 4 ಪ್ಲಸ್ 4k ಅಂತ ಕೊಟ್ರೆ ನಾನು ಹೇಳ್ದಂಗೆ ನೀವೇನ್ ಮಾಡಬೇಕು, ಫಸ್ಟ್ ವೆಕ್ಟರ್ನ ಬರ್ಕೊಳ್ಳಿ. 3, 2, 4 ಅಂತ ಬರ್ಕೋತೀರಾ. ಇದೊಂದು ವೆಕ್ಟರ್ ಏನಪ್ಪಾ ಅಂದ್ರೆ ಎ ಅಂತ ಡಿನೋಟ್ ಮಾಡ್ತಾ ಇದೆ. ಹಾಗಾದ್ರೆ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್, ವಾಟ್ ಇಸ್ ದ ಫಾರ್ಮುಲಾ? a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ಇದರಿಂದ ನೀವೇನ್ ಬರೀತೀರಾ? ಸ್ಕ್ವೇರ್ ರೂಟ್ ಆಫ್ a1 ಬೆಲೆ ಎಷ್ಟಿದೆ? 3 ಇದೆ. ಸೊ 3 ಸ್ಕ್ವೇರ್ ಪ್ಲಸ್ a2 ಬೆಲೆ ಎಷ್ಟಿದೆ? ನೀವು ನೋಡ್ದಂಗೆ ಇಲ್ಲಿ 2 ಕಾಣಿಸ್ತಾ ಇದೆ. ಸೊ ಯು ಕ್ಯಾನ್ ರೈಟ್ ದಟ್ 2 ಸ್ಕ್ವೇರ್ ಪ್ಲಸ್ ಹಾಗಾದ್ರೆ ಇರುವಂತಹ ಕಾಂಪೋನೆಂಟ್ a3 ಬೆಲೆ ಎಷ್ಟು? 4 ಇದೆ. 4 ಸ್ಕ್ವೇರ್ ಅಂತ ಬರ್ಕೋತೀರಾ. ರಿಮೆಂಬರ್ ದಿಸ್ ಒನ್. ನೀವು ಮಾಡಿ ಸುಮಾರು ದಿನ ಆಗಿತ್ತು, ನೆನ್ಪಿಟ್ಕೊಳ್ಳಿ. 3 ಸ್ಕ್ವೇರ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ 3 ಸ್ಕ್ವೇರ್? 3 ಸ್ಕ್ವೇರ್ ಮೀನ್ಸ್ 3 ಇಂಟು 3 ಅಂತ. ನೀವು ತಪ್ಪು ಮಾಡಿ 3 ಎಳ್ಳಿ 6 ಅಂತ ಬರೆಯಕ್ಕೆ ಹೋಗ್ಬೇಡಿ. ದಟ್ ಈಸ್ ರಾಂಗ್ ಆಗುತ್ತೆ. ಯು ಹ್ಯಾವ್ ಟು ರೈಟ್ 3 ಇಂಟು 3 ಓನ್ಲಿ. ಅಂದ್ರೆ ಘಾತ ಅಥವಾ ಪವರ್ ಏನಿದೆ ಅಷ್ಟು ಸತಿ ನೀವು ಈ ನಂಬರ್ನ ಮಲ್ಟಿಪ್ಲೈ ಮಾಡ್ಕೊಬೇಕು ಅಂತ ಅರ್ಥ. ಸೊ ಹಾಗಾದ್ರೆ 3 ಸ್ಕ್ವೇರ್ ಅಥವಾ 3 ಸ್ಕ್ವೇರ್ ಎಷ್ಟಾಯ್ತು? 9 ಆಯ್ತು. 2 ಸ್ಕ್ವೇರ್ ಎಷ್ಟಾಯ್ತು? 4 ಆಯ್ತು. 14 ಸ್ಕ್ವೇರ್ 4 ಸ್ಕ್ವೇರ್ ಎಷ್ಟಾಯ್ತು? 16 ಆಯ್ತು. 16 ಪ್ಲಸ್ 4 20 ಪ್ಲಸ್ 9 29 ಆಯ್ತು. ಸೊ ನಿಮ್ಗೆ ಆನ್ಸರ್ ಏನ್ ಬರ್ತಾ ಇದೆ? 29 ಬರ್ತಾ ಇದೆ. ದಿಸ್ ಈಸ್ ಹೌ ಟು ಫೈಂಡ್ ದ ಮಾಡ್ಯುಲಸ್ ಆಫ್ ಎ ಒನ್ ವೆಕ್ಟರ್. ರಿಮೆಂಬರ್ ದಿಸ್. ಯು ಕ್ಯಾನ್ ಅಬ್ಸರ್ವ್ ಇಯರ್. ಒಂದು ಮಾಡ್ಯುಲಸ್ ಮಾಡಿದಾಗ ನಿಮಗೆ ಸ್ಕ್ವೇರ್ ರೂಟ್ ಒಳಗಡೆ ಒಂದು ನಂಬರ್ ಬಂದಿರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಕುರುಡ್ ಮೆಥಡ್ ನೆನ್ಪಿಟ್ಕೊಳ್ಳಿ. ಒಂದು ವೆಕ್ಟರ್ ಮಾಡ್ಯುಲಸ್ ಮಾಡಿದಾಗ ಏನ್ ಬರುತ್ತೆ ಅಂತೇಳಿ. ಓಕೆ, ಸೊ ಗೋಯಿಂಗ್ ಬ್ಯಾಕ್ ಟು ದ ಫಾರ್ಮುಲಾ. ಹಾಗಾದ್ರೆ ನೆಕ್ಸ್ಟ್ ಫಾರ್ಮುಲಾಗೆ ಹೋಗೋಣ. ನೌ ವಿ ಹ್ಯಾವ್ ಲರ್ನ್ ದಿಸ್ ಫಾರ್ಮುಲಾ. ವಾಟ್ ಇಸ್ ದಟ್? ಮಾಡ್ಯುಲಸ್ ಆಫ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ನೆಕ್ಸ್ಟ್ ಎರಡು ವೆಕ್ಟರ್ನ ಯಾವ ರೀತಿ ಆಡ್ ಮಾಡೋದು ನೋಡಿ. ಒಂದು ವೆಕ್ಟರ್, ಎರಡು ವೆಕ್ಟರ್ನ ಆಡ್ ಮಾಡೋದು ಯಾವ ರೀತಿ ಅಂತ ನಾವು ಇಲ್ಲಿ ಕಲಿತಾ ಇದ್ದೀರಿ. ನೀವು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ನೋಡಿದ್ರೆ ನಾವು ಮ್ಯಾಟ್ರಿಕ್ಸಸ್ ಅಲ್ಲಿ ಕೂಡ ಏನ್ ಮಾಡ್ತೀರಿ? ಎರಡು ಮ್ಯಾಟ್ರಿಕ್ಸ್ ನ ಆಡ್ ಮಾಡ್ತೀರಿ. ಬಟ್ ಇಲ್ಲಿ ನಾವು ಈಗ ವೆಕ್ಟರ್ ಅಡಿಷನ್ ನೋಡ್ತಾ ಇದ್ದೀರಿ. ವೆಕ್ಟರ್ ಎ ಇಸ್ ಈಕ್ವಲ್ ಟು 3i ಪ್ಲಸ್ 2j ಪ್ಲಸ್ k ಅಂತ ಇಟ್ಕೊಳ್ಳಿ. ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಅನದರ್ ಥಿಂಗ್ ಏನಪ್ಪಾ ಅಂದ್ರೆ 2i ಪ್ಲಸ್ 3j ಪ್ಲಸ್ 4k ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಏನಾಗುತ್ತೆ? ವಿ ಹ್ಯಾವ್ ಟು ಜಾಯಿನ್ ಎ ಪ್ಲಸ್ ಬಿ. ನಾವೇನ್ ಮಾಡಬೇಕು? ಎ ಪ್ಲಸ್ ಬಿ ನ ಆಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾನು ಆಲ್ರೆಡಿ ಹೇಳಿದ್ದೀನಿ ಒಂದು ವೆಕ್ಟರ್ ಕೊಟ್ಟಾಗ ಯಾವ ರೀತಿ ಬರ್ಕೊಬೇಕು ಅಂತೇಳಿ. ಸೊ ವೆಕ್ಟರ್ ಕೊಟ್ಟಾಗ 3, 2, 1 ಅಂತ ಬರ್ಕೋತೀರಾ. ಸಿಮಿಲರ್ಲಿ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಏನ್ ಬರ್ಕೋತೀರಾ? 2, 3, 4 ಅಂತ ಬರ್ಕೋತೀರಾ. ಈಗ ಎರಡನ್ನು ಆಡ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ 3 ಇದೆ ಮತ್ತೆ ಇಲ್ಲಿ ಎಷ್ಟಿದೆ? 2 ಇದೆ. ಸೊ ಇಲ್ಲಿ ನೀವು ಬರ್ಕೋಬೇಕು 3 ಪ್ಲಸ್ 2, ಅಗೇನ್ ಇಲ್ಲಿ ಮಿಡ್ಲ್ ಇರುವಂತದ್ದು ಜೆ ಕಾಂಪೋನೆಂಟ್ 2 ಆದ್ರೆ ಇಲ್ಲಿ ಜೆ ಕಾಂಪೋನೆಂಟ್ 3 ಆಗಿದ್ರೆ ಯು ಹ್ಯಾವ್ ಟು ರೈಟ್ ದಟ್ 2 ಪ್ಲಸ್ 3, ಇಲ್ಲಿ ಅಷ್ಟೇ ನಿಮಗೆ 1 ಇದೆ, ಇಲ್ಲಿ 4 ಕಾಣಿಸ್ತಾ ಇದೆ. ಸೊ ಯು ಕ್ಯಾನ್ ರೈಟ್ ದಟ್ 1 ಪ್ಲಸ್ 4 ಅಂತ ಬರ್ಕೊಬಹುದು. ಹಾಗಾದ್ರೆ ಏನು ಬರುತ್ತೆ ಸೊಲ್ಯೂಷನ್ ನಮಗೆ? ಅಬ್ಸರ್ವ್ ಹಿಯರ್. ವಾಟ್ ಈಸ್ 3 ಪ್ಲಸ್ 2? ದಿಸ್ ಇಸ್ 5. ಅಗೇನ್ 2 ಪ್ಲಸ್ 3, ದಟ್ ಈಸ್ ಅಗೇನ್ 5. ಅಗೇನ್ 1 ಪ್ಲಸ್ 4, ಅಗೇನ್ ದಟ್ ಈಸ್ 5.
ಇದರಿಂದ ಏನು ಅರ್ಥ ಆಗುತ್ತೆ, ನೀವು ಏನು ನೆನ್ಪಿಟ್ಕೊಬೇಕಪ್ಪ ಅಂದರೆ, ವೆಕ್ಟರ್ ಎರಡನ್ನ ಆ್ಯಡ್ ಮಾಡಿದಾಗ ಯು ಕ್ಯಾನ್ ಸಿ ದಟ್ ಇಲ್ಲಿ 3 ಕಾಂಪೋನೆಂಟ್ ಬರಬೇಕು, ಜೊತೆಲಿ ಕಾಮನೇ ಹಾಕಿರ್ತೀರಿ ನಾವು ಇಲ್ಲಿ. ಕೆಲವರು ಮಕ್ಕಳು ಮಿಸ್ಟೇಕ್ ಮಾಡ್ಕೋತಾರೆ. ಏನು ಮಿಸ್ಟೇಕ್ ಮಾಡ್ಕೊತಾರಪ್ಪ ಅಂತಂದರೆ ನೋಡಿ ಏನು ಮಾಡ್ತಾರೆ ಕೆಲವು ಮಕ್ಕಳು ಅಂತ ಹೇಳ್ತೀನಿ. ಒಂದು ವೆಕ್ಟರ್ನ ಬರ್ಕೊಂಡಿರ್ತಾರೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು ಬರ್ಕೊಂಡಿರ್ತಾರೆ ಏನಂತ 3,2,4 ಅಂತ ಇಟ್ಕೊಳ್ಳಿ. ಒಂದು ವೆಕ್ಟರ್ ಬಿ ಕನ್ಸಿಡರ್ ಮಾಡಿರ್ತಾರೆ, ಬಿ ಏನಂತ ಬರೀತಾರಪ್ಪ ಅಂದ್ರೆ 1,2,3 ಅಂತ ಇಟ್ಕೊಳ್ಳಿ. ಎರಡು ವೆಕ್ಟರ್ನ ಆ್ಯಡ್ ಮಾಡಬೇಕು. ಎ ಪ್ಲಸ್ ಬಿ ಮಾಡಬೇಕಾದ್ರೆ ಏನು ಮಾಡ್ಕೋತಾರಪ್ಪ ಅಂದರೆ 3 + 1 ಮಾಡ್ಕೋತಾರೆ, ದಟ್ ಈಸ್ 4 ಬರ್ಕೊಂಡ್ರಿ, ಕಾಮ ಹಾಕೊಂಡ್ರಿ. 2 + 2 ಬರ್ಕೋತಾರೆ, 4 ಬರ್ಕೊಂಡ್ರಿ. ಅಗೇನ್ 4 + 3, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ ಅನ್ಸುತ್ತೆ. ಮೇಲೆ ಎಕ್ಸಾಂಪಲ್ ನೋಡಿದ್ರೆ 4 + 3 7 ಬರ್ದಿರ್ತಾರೆ. ಸೊ ಇಲ್ಲಿ ಮಾಡುವಂಥ ಮಿಸ್ಟೇಕ್ ಏನು ನೋಡಿ ಮಕ್ಕಳೇ, ನೀವು ಇಲ್ಲಿ ಕಾಮ ಹಾಕ್ಬೇಕು ಹೊರತು ಮತ್ತೆ ನೀವು ಇಲ್ಲಿ ಏನೋ ಒಂದು ಪ್ಲಸ್ ಹಾಕೋಣಕ್ಕೆ ಹೋಗ್ಬಾರ್ದು. ಈ ಮಿಸ್ಟೇಕ್ನ ನಾನು ಸುಮಾರು ಜನ ಮಕ್ಕಳು ಮಾಡೋದು ನೋಡಿದ್ದೀನಿ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ. ದಿಸ್ ಈಸ್ ದ ಗ್ರೇಟ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಇಂಥ ತಪ್ಪು ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಹೋದ್ರೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಆ ವೆಕ್ಟರ್ ಯಾವಾಗಲೂ ಒಂದು ಎ, ಒಂದು ಐ, ಒಂದು ಜೆ, ಒಂದು ಕೆ ಕಾಂಪೋನೆಂಟೇ ಇರಬೇಕು. ನೀವು ಇಲ್ಲಿ ಏನು ಮಾಡ್ತೀರಾ, ಪ್ಲಸ್ ಪ್ಲಸ್ ಹಾಕಿರ್ತೀರಾ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನೋ ಒಂದು ಆನ್ಸರ್ ಬರುತ್ತೆ ಅಂತ ಮತ್ತೆ 4 + 4 + 7 ಅಂತ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ 7 + 4 11 + 4 ಎಷ್ಟಾಗಿರುತ್ತೆ, 15 ಆಗಿರುತ್ತೆ. ದಿಸ್ ಈಸ್ ಟೋಟಲಿ ರಾಂಗ್ ಅಂತ ಹೇಳ್ಬೋದು. ಹಾಗಾದ್ರೆ ಏನು ಮಾಡಬೇಕು, ನೀವು ಬರ್ಕೊಬೇಕಾದ್ರೆ ಎರಡನ್ನ ಆ್ಯಡ್ ಮಾಡಿದಾಗ 4,4,7 ಅಂತಾನೆ ಬರ್ಕೊಬೇಕಾಗುತ್ತೆ. ರಿಮೆಂಬರ್ ದಿಸ್ ಒನ್. So this is related to what? How to add the two vectors. Similarly, in the same manner, you can see that for subtraction also it will be same thing only. ನಾವು ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಕೂಡ ಸೇಮ್ ಮೆಥಡ್ ಫಾಲೋ ಮಾಡ್ತಾ ಇರ್ತೀರಿ. ಹೆಂಗೆ ಸರ್? ಫಾರ್ ಎಕ್ಸಾಂಪಲ್ ಒಂದು ವೆಕ್ಟರ್ ಎ ತಗೊಂಡಿರ್ತೀರಾ, ಏನು ಬಂದಿರುತ್ತೆ 1,2,3 ಅಂತ ಬಂದಿರುತ್ತೆ. ಇನ್ನೊಂದು ವೆಕ್ಟರ್ ಬಿ ಕನ್ಸಿಡರ್ ಮಾಡಿರ್ತೀರಾ, ಬಿ ವೆಕ್ಟರ್ ಏನಂತ ಕನ್ಸಿಡರ್ ಮಾಡ್ತೀರಾ 3,2,4 ಅಂತ ಇಟ್ಕೊಳ್ಳಿ. ಎರಡು ವೆಕ್ಟರ್ ಸಬ್ಟ್ರಾಕ್ಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ, ಎ ಮೈನಸ್ ಬಿ ಮಾಡ್ತೀರಾ. ಎ ಮೈನಸ್ ಬಿ ಏನು ಬರಬೇಕು, ಈಗ 1 ಇಂದ 3ನ ಕಳೀತಾ ಇದ್ದೀರಾ. 1 - 3, 2 ಇಂದ 2ನ ಕಳಿಬೇಕು. ಯು ಕ್ಯಾನ್ ರೈಟ್ 2 - 2, 4 ಇಂದ 3 ಇಂದ 4ನ ಕಳಿಬೇಕು. 3 - 4 ಅಂತ ಬರ್ಕೊಬೇಕು. ಸೊ ದಿಸ್ ಈಸ್ ಅಬೌಟ್ ಹೌ ಟು ಸಬ್ಟ್ರಾಕ್ಟ್ ದ ಟೂ ವೆಕ್ಟರ್ಸ್. ಎಷ್ಟಾಯಿತು, 1 - 3 -2 ಬರುತ್ತೆ, 2 - 2 0 ಬರುತ್ತೆ, 3 - 4 -1 ಬರುತ್ತೆ. ದಿಸ್ ಈಸ್ ರಿಲೇಟೆಡ್ ಟು ದ ಆನ್ಸರ್ ಅಬೌಟ್ ಹೌ ಟು ಫೈಂಡ್ ಎ ಮೈನಸ್ ಬಿ. ಯಾವ ರೀತಿಯಾಗಿ ನೀವು ಸಬ್ಟ್ರಾಕ್ಷನ್ನ ಮಾಡ್ತಿರೋ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಬೇಕಾಗುತ್ತೆ. ರಿಮೆಂಬರ್ ದಿಸ್ ಕೇರ್ಫುಲಿ ಅಂತಾನೆ ಹೇಳ್ತೀನಿ ನಾನು. ದಿಸ್ ಈಸ್ ರಿಲೇಟೆಡ್ ಟು ವಾಟ್, ಹೌ ಟು ಆ್ಯಡ್ ದ ಟೂ ವೆಕ್ಟರ್ಸ್ ಅಥವಾ ಹೌ ಟು ಸಬ್ಟ್ರಾಕ್ಟ್ ದ ಟೂ ವೆಕ್ಟರ್ಸ್ ಅಂತ. ನಾವು ವಿಲ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಫಾರ್ಮುಲಾ, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ನಾವು ಅಬ್ಸರ್ವ್ ಹಿಯರ್, ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್, ಯೂನಿಟ್ ವೆಕ್ಟರ್. ಯಾವ ಡಿಸ್ಕಸ್ ಮಾಡ್ತಾ ಇದ್ದೀರಿ ನಾವೀಗ ಅಂತಂದ್ರೆ ಒಂದು ಯೂನಿಟ್ ವೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀರಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಅಂತಾನೆ ಹೇಳ್ಬೋದು. ದಟ್ ಈಸ್ ರಿಲೇಟೆಡ್ ಟು ವಾಟ್, ಯೂನಿಟ್ ವೆಕ್ಟರ್. ದಿಸ್ ಈಸ್ ಅಬೌಟ್ ಯೂನಿಟ್ ವೆಕ್ಟರ್. ಸೊ ವಾಟ್ ಈಸ್ ದಿಸ್ ಯೂನಿಟ್ ವೆಕ್ಟರ್? ಹಾಗಾದ್ರೆ ನೀವು ಫಾರ್ಮುಲಾ ಏನು ನೆನ್ಪಿಟ್ಕೊಬೇಕು ಯೂನಿಟ್ ವೆಕ್ಟರ್ಗೆ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ದ ಯೂನಿಟ್ ವೆಕ್ಟರ್ ಫಾರ್ಮುಲಾ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಸೊ ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ರಿಮೆಂಬರ್ ದಿಸ್ ಒನ್, ಎ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ. ಆದರೆ ನೀವು ವೆಕ್ಟರ್ ಎ ಬರಿಬೇಕು, ಡಿವೈಡೆಡ್ ಬೈ ಅದೇ ವೆಕ್ಟರ್ಗೆ ಮಾಡ್ಯುಲಸ್ ಮಾಡಬೇಕು. ತುಂಬಾನೇ ಸುಲಭ ಇದು ನೋಡಿ. ಆಲ್ರೆಡಿ ನಾನು ಇಲ್ಲೇ ಹೇಳ್ಕೊಟ್ಟಿದ್ದೀನಿ ಮಾಡ್ಯುಲಸ್ ಮಾಡೋದು ಯಾವ ರೀತಿ ಅಂತೇಳಿ. ಅದೇ ಮಾಡ್ಯುಲಸ್ನ ನಾವಿಲ್ಲಿ ಮತ್ತೆ ಬರಿತಾ ಇದ್ದೀರಿ. ಅಂದ್ರೆ ಒಂದು ವೆಕ್ಟರ್ ಕೊಟ್ಟಾಗ ನಿಮಗೆ ಇದ್ರ ಮೇಲೆ ಅಂತೂ ಒಂದು ಗ್ಯಾರಂಟಿ ಆಗಿರುವಂತಹ ಕ್ವಶನ್ ಯಾವ್ದ್ರ ಮೇಲೆ, ಇಲ್ಲಿರುವಂತಹ ಈ ಯೂನಿಟ್ ವೆಕ್ಟರ್ ಮೇಲೆ ಒಂದು 3 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ರಿಮೆಂಬರ್ ದಿಸ್ ಒನ್ ಕೇರ್ಫುಲಿ. 3 ಮಾರ್ಕ್ ಕ್ವಶನ್ ನಿಮಗೆ ಯೂನಿಟ್ ವೆಕ್ಟರ್ ಅಂತಾನೆ ಕೊಡ್ತಾರೆ. ಏನಂತ ಕ್ವಶನ್ ಕೊಡ್ತಾರೆ ಸರ್ ಅಂತಂದ್ರೆ, ಫೈಂಡ್ ದ ಯೂನಿಟ್ ವೆಕ್ಟರ್ ಆಫ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಎ ಅಂತ ಕೊಡ್ತಾರೆ. ನಿಮಗೆ ಕ್ವಶನ್ ಪೇಪರ್ನ ಆಲ್ರೆಡಿ ಡಿಸ್ಕಸ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ನ ನಿಮಗೆ ಅಟ್ಯಾಚ್ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಕ್ವಶನ್ ಪೇಪರ್ ನೋಡಿದಾಗ ನಿಮ್ಗೆ ಯಾವ ರೀತಿಯಾಗಿ ಯೂನಿಟ್ ವೆಕ್ಟರ್ ಕ್ವಶನ್ ಕೊಡ್ತಾರೆ ಅನ್ನೋ ಫ್ರೇಮ್ನ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಒನ್ಲಿ ಥಿಂಗ್, ನಾನು ವೆಕ್ಟರ್ಸು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿಲ್ಲ. ಇದಿರುವಂಥದ್ದು 15 ಸೀರೀಸಲ್ಲಿ 20 ಸೀರೀಸಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಚಾಪ್ಟರ್ ಇಲ್ಲ. ಸೊ ಹಾಗಾಗಿ ವೆಕ್ಟರ್ಸು ನಿಮಗೆ ಟೋಟಲ್ ಆಗಿ ನಾನು ಹೇಳಿದ್ದೀನಿ, ಯು ವಿಲ್ ಗೆಟ್ ಅರೌಂಡ್ 21 ಮಾರ್ಕ್ಸ್
ಓಕೆ, ಸೊ ಈ 21 ಮಾರ್ಕ್ಸ್ಗೋಸ್ಕರ ಈ ಚಾಪ್ಟರ್ನ ಓದಿದ್ರೆ ತುಂಬಾನೇ ಬೆನಿಫಿಟ್ ಇದೆ. ಸೊ ಹಾಗಾದ್ರೆ ನಾವು ಇನ್ನು ಏನು ಫಾರ್ಮುಲಾ ಓದ್ಕೊಂಡ್ರಿ, ವಿ ಹ್ಯಾವ್ ಲರ್ನ್ ದಟ್ ಅಬೌಟ್ ದ ಯೂನಿಟ್ ವೆಕ್ಟರ್. ಸೊ ಒಂದು ಯೂನಿಟ್ ವೆಕ್ಟರ್ ಫಾರ್ಮುಲಾ ಏನಂತ ನೋಡಿದ್ರಿ, ವಾಟ್ ಈಸ್ ದಟ್ ಯೂನಿಟ್ ವೆಕ್ಟರ್, ಎ ಕ್ಯಾಪ್. ನೆನ್ಪಿಟ್ಕೊಳ್ಳಿ, ದಿಸ್ ಅಬೌಟ್ ಎ ಕ್ಯಾಪ್ ವೆಕ್ಟರ್ ಎ ಬೈ ಮಾಡ್ಯುಲಸ್ ಆಫ್ ಎ ಅಂತ ಹೇಳ್ತೀರಿ. ಸೊ ವಾಟ್ ಈಸ್ ದಟ್, ಹಾಗಾದ್ರೆ ಏನ್ ಮಾಡೋದು ಸರ್, ಈ ತರ ಕ್ವಶನ್ ಕೊಟ್ಟಾಗ ಏನು ನಾವೇನ್ ಕಂಡುಹಿಡಬೇಕಪ್ಪ ಅಂದ್ರೆ, ಒಂದು ವೆಕ್ಟರ್ನ ಕೊಟ್ಟಿದ್ದಾರೆ, ವೆಕ್ಟರ್ ಎ ಇಸ್ ಈಕ್ವಲ್ ಟು 3i ಪ್ಲಸ್ 2j ಪ್ಲಸ್ ಕೆ ಅಂತ ಇಟ್ಕೊಂಡ್ರೆ ವೆಕ್ಟರ್ ಏನ್ ಮಾಡ್ತೀರಾ ನೀವು, 3, 2, 1 ಅಂತ ಬರ್ಕೋತೀರಾ. ಈಗ ಇದೇ ವೆಕ್ಟರ್ಗೆ ನಾನೇನ್ ಮಾಡಬೇಕು, ಎ ಕ್ಯಾಪ್ ಮಾಡಬೇಕು. ಎ ಕ್ಯಾಪ್ ಅಂದ್ರೆ ಏನು, ಯೂನಿಟ್ ವೆಕ್ಟರ್. ಎ ಕ್ಯಾಪ್ಗೆ ಫಾರ್ಮುಲಾ ಏನು, ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಎ ಅಂತ. ದಟ್ ಮೀನ್ಸ್ ವಾಟ್, ಇಲ್ಲಿ ವೆಕ್ಟರ್ ಇರಬೇಕು, ಜೊತೆಲಿ ಮಾಡ್ಯುಲಸ್ ಇರಬೇಕು. ನೋಡಿ, ಇಲ್ಲಿರುವಂತಹ ವೆಕ್ಟರ್ಗೆ ನಾವು ಡೈರೆಕ್ಟ್ ಆಗಿ ಮಾಡ್ಯುಲಸ್ ಮಾಡ್ತೀನಿ. ವಾಟ್ ಈಸ್ ದ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ದಟ್ ಈಸ್ ವಾಟ್. ಹಾಗಾದ್ರೆ ಇಲ್ಲಿ a1 ಬೆಲೆ ಎಷ್ಟು, 3, a2 ಬೆಲೆ ಎಷ್ಟು, 2. ಹಾಗಾದ್ರೆ a3 ಬೆಲೆ ಎಷ್ಟು, 1. ಹಾಗಾದ್ರೆ ಏನ್ ಮಾಡೋಣ, ದಿಸ್ ಈಸ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ದಟ್ ಮೀನ್ಸ್ ವಾಟ್, ಸ್ಕ್ವೇರ್ ರೂಟ್ ಆಫ್ 9 plus 4 plus 1. So this is nothing but what, 9 plus 1 plus that is 14 ಅಂತ ಆನ್ಸರ್ ಬರುತ್ತೆ. ಹಾಗಾದ್ರೆ how to write the final answer, to write that a cap. What is a cap? Vector a divided by modulus of a vector a. That means what, we have already the given vector. That is what you can write here, 3i plus 2j plus k ಅಂತ ಬರ್ಕೋತೀರಾ. all divided by the modulus of a ಬೇಕು. what is the modulus of a value we got, root of 14. that is square root of 14. this is how to calculate the unit vector ಅಂತಾನೆ ಹೇಳ್ಬೋದು. ವೆರಿ ವೆರಿ ಸಿಂಪಲ್ ಒನ್. ಸೊ ಫಸ್ಟ್ ನೀವು ಫಾರ್ಮುಲಾನ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಓಕೆ, ಸೊ ಇದೆಲ್ಲ ಆದ್ಮೇಲೆ ನಾವು ವಿ ಆರ್ ಮೂವಿಂಗ್ ಆನ್ ಟು ದ ಡಾಟ್ ಪ್ರಾಡಕ್ಟ್. ಸೊ ಏನಪ್ಪಾ ಅಂದ್ರೆ ಡಾಟ್ ಪ್ರಾಡಕ್ಟ್ ಬಗ್ಗೆ ನೋಡ್ತೀರಿ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲೆ ಟು ಲರ್ನ್ ಅಬೌಟ್ ದ ಡಾಟ್ ಪ್ರಾಡಕ್ಟ್. ಸೊ ಈಗ ನಾವು ಡಿಸ್ಕಸ್ ಮಾಡ್ದಂಗೆ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್, ಏನೆಲ್ಲ ಡಿಸ್ಕಸ್ ಮಾಡಿದಿರಿ, ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಹೌ ಟು ರೈಟ್ ದ ವೆಕ್ಟರ್ಸ್ ಅಂತ ಬರ್ಕೊಂಡ್ರೆ ಹೆಂಗ್ ನೋಡ್ಕೊಂಡ್ರಿ. ಆಮೇಲೆ ಫಸ್ಟ್ ಮಾಡ್ಯುಲಸ್ ನೋಡ್ಕೊಂಡ್ರಿ, ಆಮೇಲೆ ಅಡಿಷನ್ ಆಫ್ 2 ವೆಕ್ಟರ್ಸ್ ನೋಡಿದ್ರಿ, ಆಮೇಲೆ ಯೂನಿಟ್ ವೆಕ್ಟರ್ ನೋಡಿದ್ರಿ. ಈಗ ವಿ ಆರ್ ಮೂವಿಂಗ್ ಆನ್ ಟು ದ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ದ 2 ವೆಕ್ಟರ್ಸ್. ರಿಮೆಂಬರ್ ದಿಸ್, ದ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಇದ್ರದ್ದು ತುಂಬಾನೇ ಬೆನಿಫಿಟ್ ಇದೆ. ಇದರಲ್ಲಿ ಇರುವಂತಹ ಈ ಫಸ್ಟ್ ಫಾರ್ಮುಲಾ ನೀವು ಸದ್ಯಕ್ಕೆ ಬೇಡ, ಇದು ಆಲ್ರೆಡಿ ಕೊಟ್ಟಿದ್ದೀನಿ. ಎಲ್ಲಿ ಅಂತಂದ್ರೆ ಇಲ್ಲಿ 5th ಫಾರ್ಮುಲಾದಲ್ಲಿ ಕೊಟ್ಟಿದ್ದೀನಿ. ದಟ್ ಈಸ್ ಅಬೌಟ್ ಸೇಮ್ ಫಾರ್ಮುಲಾ ಓನ್ಲಿ. ನಾವೀಗ ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಡಾಟ್ ಪ್ರಾಡಕ್ಟ್ ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡೋದು. 2 ವೆಕ್ಟರ್ ಕೊಟ್ಟಾಗ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಏನು. ಅಬ್ಸರ್ವ್ ಹಿಯರ್ ದಿಸ್ ವೆರಿ ಕ್ಲಿಯರ್. ವಾಟ್ ಇಸ್ ದ ಫಾರ್ಮುಲಾ ಅಂತಂದ್ರೆ a1 b1 plus a2 b2 plus a3 b3. remember this one. what is a dot b? A dot b is nothing but a1 b1 plus a2 b2 plus a3 b3. so ಯಾವ ರೀತಿ ಸರ್ ಅಂತಂದ್ರೆ, ನಾವು ಅಬ್ಸರ್ವ್ ಹಿಯರ್, ಸಪೋಸ್ ಯು ಗಾಟ್ ದ 2 ವೆಕ್ಟರ್ಸ್. ವೆಕ್ಟರ್ a is given by 3, 1, 0 and vector b is given by another vector 1, 4, 3 ಅಂತ ಇಟ್ಕೊಳ್ಳಿ. now I have to calculate the dot product between these two. what is the dot product formula? a dot b is equal to a1 b1 plus a2 b2 plus a3 b3. ರೈಟ್. ಹಾಗಾದ್ರೆ ಏನಂತ ಬರ್ಕೋತೀರಾ, ವೆರಿ ಸಿಂಪಲ್. ಇಲ್ಲಿ a1 ಇದೆ, ಇಲ್ಲಿ b1 ಇದೆ. ದಟ್ ಮೀನ್ಸ್ ವಾಟ್, ಯು ಕ್ಯಾನ್ ರೈಟ್ ದಟ್ 3 into 1. ಇಮಿಡಿಯೇಟ್ ಏನ್ ಬರಬೇಕು, ಪ್ಲಸ್ ಬರಬೇಕು. ಎಲ್ಲಿ ಬರ್ತಾ ಇದೆ, ಫಾರ್ಮುಲಾದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಏನು, ಇಲ್ಲಿ 1ಗೆ ಇಲ್ಲಿ ಯಾವ ನಂಬರ್ ಇದೆ, ವಿ ಹ್ಯಾವ್ ದ ಅನದರ್ ನಂಬರ್ 4 here. ಸೊ ಹಾಗಾದ್ರೆ ಏನ್ ಮಾಡಬೇಕು, 1 into 4 ಪ್ಲಸ್ ಅಗೇನ್ ವಿ ಹ್ಯಾವ್ 0 here, ವಿ ಹ್ಯಾವ್ 3 here. multiply these two, 0 into 3. then what you will get, 3 1s are 3, 1 4s are 4, 0 into 3 is 0. that means 3 plus 4 is what, 7. So this is what, how to calculate the dot product between the 2 vectors. remember this carefully. ತುಂಬಾನೇ ಬೆನಿಫಿಟ್ ಇದೆ ನೀವು ಡಾಟ್ ಪ್ರಾಡಕ್ಟ್ ಕಲ್ತಿರೋದ್ರಿಂದ. ಯಾಕಂದ್ರೆ ನೆಕ್ಸ್ಟ್ ಹೇಳ್ತೀನಿ, ಈ ಡಾಟ್ ಪ್ರಾಡಕ್ಟ್ ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀರಿ. ದಿಸ್ ಈಸ್ ಅಬೌಟ್ ದ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ. that is a dot b is equal to a1 b1 plus a2 b2 plus a3 b3. this is the formula for a dot b.
ಓಕೆ. ಸೊ ಹಾಗಾದ್ರೆ ಇದ್ರ ಬೆನಿಫಿಟ್ ಏನು, ನಾವು ಯಾವ ರೀತಿ ಯೂಸ್ ಮಾಡ್ಬೋದು, ಡಾಟ್ ಪ್ರಾಡಕ್ಟ್ ಕಲ್ತ್ಕೊಂಡ್ರೆ ಏನೆಲ್ಲ ಯೂಸ್ ಆಗುತ್ತೆ, ನಾವು ಅಬ್ಸರ್ವ್ ಇಯರ್. ಸೊ ಒನ್ಸ್ ಯು ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ಎ ಡಾಟ್ ಬಿ, ಇಲ್ಲಿ ಕೊಟ್ಟಿರೋ ಪ್ರಕಾರ ಎ ಡಾಟ್ ಬಿ ಹೆಂಗೆ ಅಂತ ನೋಡ್ಕೊಂಡ್ರೆ, ಫಸ್ಟ್ ಒನ್, ಇಫ್ ಸಪೋಸ್ ನೀವು ಎ ಡಾಟ್ ಬಿ ಕ್ಯಾಲ್ಕುಲೇಟ್ ಮಾಡಿರೋದು ಏನಾದರೂ 0 ಬಂದರೆ, ಅಕಸ್ಮಾತ್ 0 ಬಂದರೆ ಆಗ ನಾವೇನಂತ ಕರಿತೀರಿ, ದ ಟೂ ವೆಕ್ಟರ್ಸ್ ಆರ್ ಆರ್ಥಾಗನಲ್ ಅಥವಾ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತೀರಿ. ನೋಡಿ, ಇದ್ರ ಮೇಲೆ ಕೂಡ ನಿಮಗೆ ಒಂದು 3 ಮಾರ್ಕ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇದು ಪರ್ಪೆಂಡಿಕ್ಯುಲರ್ ಸಿಂಬಲ್, ಇದು ಒಂದು ಎ ಮತ್ತೆ ಬಿ ಅನ್ನೋದು ಪರ್ಪೆಂಡಿಕ್ಯುಲರ್ ಅಥವಾ ಆರ್ಥಾಗನಲ್ ಅಂತ ಹೇಳ್ತೀರಿ. ಯಾವಾಗ ಟೂ ವೆಕ್ಟರ್ಸ್ ಆರ್ಥಾಗನಲ್ ಆಗಿರುತ್ತೋ ಅದ್ರ ಡಾಟ್ ಪ್ರಾಡಕ್ಟ್ 0 ಆಗಿರುತ್ತೆ. ಸೊ ಯಾವ ರೀತಿ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ, ಈಗ ಸಪೋಸ್ ನಿಮ್ಗೊಂದು ವೆಕ್ಟರ್ ಕೊಟ್ಟಿರ್ತಾರೆ, ಎ ಅಂತ ಒಂದು ವೆಕ್ಟರ್ ಕೊಟ್ಟಿರ್ತಾರೆ, ಬಿ ಅಂತ ಒಂದು ವೆಕ್ಟರ್ ಕೊಟ್ಟಿರ್ತಾರೆ. ನೀವೇನ್ ಮಾಡಬೇಕು, ವಿ ಹ್ಯಾವ್ ಟು ಪ್ರೂವ್ ದಟ್ ಎ ದಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಮಾಡೋದು, ಎ ಪರ್ಪೆಂಡಿಕ್ಯುಲರ್ ಟು ಬಿ ಪ್ರೂವ್ ಮಾಡಬೇಕೆ, ಜಸ್ಟ್ ವೆರಿ ಸಿಂಪಲ್. ನೀವೇನ್ ಮಾಡಬೇಕು, ಎರಡಕ್ಕೂ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಉತ್ತರ 0 ಬಂದರೆ ಸಾಕು. ದೆನ್ ವಿ ಸೇ ದಟ್ ದೀಸ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆರ್ಥೋಗನಲ್. ನಾವು ಏನಂತ ಕರಿತೀರಿ, ಆರ್ಥೋಗನಲ್ ಅಂತ ಕೂಡ ಕರಿತೀರಿ. ಸೊ ದಿಸ್ ಇಸ್ ದ ಒನ್ ಪ್ಲಸ್ ಪಾಯಿಂಟ್ ಫಾರ್ ದಿಸ್ ಫಾರ್ಮುಲಾ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ಫೋರ್ತ್. ದಿಸ್ ಈ ಫಾರ್ಮುಲಾ ಬೆನಿಫಿಟ್ ಏನು, ನಿಮ್ಗೆ ಇನ್ನೊಂದು 5 ಮಾರ್ಕ್ ಕ್ವಶನ್ ಬರುತ್ತೆ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಅಂತ. ವಾಟ್ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್? ಕ್ವಶನ್ ಡೈರೆಕ್ಟ್ ಆಗಿ ಕೊಡ್ತಾರೆ, ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಅನದರ್ ವೆಕ್ಟರ್ ಅಂತ ಕೊಡ್ತಾರೆ. ಅವಾಗ ಎ ಡಾಟ್ ಬಿ ಅಂತ ಕೊಟ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಬಿ ಆನ್ ಎ ಅಂತ ಕೊಟ್ರೆ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಬೇಕು, ಕೆಳಗಡೆ ಮಾಡ್ಯುಲಸ್ ಬರುತ್ತೆ. ಏನ್ ಬರುತ್ತೆ, ಮಾಡ್ಲಸ್ ಬರುತ್ತೆ. ಸೊ ವಾಟ್ ಇಸ್ ದಿಸ್ ಸರ್, ಎ ಆನ್ ಬಿ, ಬಿ ಆನ್ ಎ. ನಿಮಗೆ ಕ್ವಶನ್ ಕೊಡ್ತಾರೆ, ನೀವು ಕ್ವಶನ್ ಪೇಪರ್ ನೋಡಿದಾಗ ಅರ್ಥ ಆಗುತ್ತೆ. ಕೆಲವು ಕ್ವಶನ್ ಪೇಪರ್ ಅಲ್ಲಿ ಫೈಂಡ್ ದ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆಫ್ ಎ ಆನ್ ಬಿ ಅಂತ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಎ ಆನ್ ಬಿ ಅಂತ ಕೊಟ್ರೆ ನಾವು ಕೆಳಗಡೆ ಬಿಗೆ ಮಾಡ್ಲಸ್ ಮಾಡಬೇಕು ಅಂತ. ನೀವು ನ್ಯೂಮರೇಟರ್ ನೋಡಿದ್ರೆ ಅರ್ಥ ಆಗುತ್ತೆ. ಫಾರ್ ಬೋತ್ ದ ಪ್ರಾಬ್ಲಮ್ ಯು ಕ್ಯಾನ್ ಅಬ್ಸರ್ವ್ ಇಯರ್. ನೋಡಿ, ಇಲ್ಲಿ ಎ ಡಾಟ್ ಬಿ ಇರ್ಬೋದು ಅಥವಾ ಇಲ್ಲೂ ಕೂಡ ಎ ಡಾಟ್ ಬಿ ಇರ್ಬೋದು. ಎರಡಕ್ಕೂ ಏನಾಗಿದೆ, ನ್ಯೂಮರೇಟರ್ ಸೇಮ್ ಇದೆ. ದಟ್ ಮೀನ್ಸ್ ವಾಟ್, ಫಾರ್ ಎ ಆನ್ ಬಿ ಆರ್ ಬಿ ಆನ್ ಎ ಎರಡನ್ನೂ ನೋಡಿದ್ರೆ ಎ ಡಾಟ್ ಬಿ ಮತ್ತು ಎ ಡಾಟ್ ಬಿ ನ್ಯೂಮರೇಟರ್ ಸೇಮ್ ಇದೆ. ಹಾಗಾದ್ರೆ ಡಿಫ್ರೆನ್ಸ್ ಎಲ್ಲಿ ಸರ್, ಆನ್ ಬಿ ಅಂತ ಕೊಟ್ಟಾಗ ಡಿನಾಮಿನೇಟರ್ಲಿ ಬಿ ಬರಬೇಕು, ಮಾಡ್ಲಸ್ ಆಫ್ ಬಿ ಬರಬೇಕು. ಆನ್ ಎ ಅಂತ ಕೊಟ್ಟಾಗ ನಿಮಗೆ ಡಿನಾಮಿನೇಟರ್ಲಿ ಮಾಡ್ಲಸ್ ಆಫ್ ಎ ಬರಬೇಕು. ಸೊ ಇಲ್ಲಿ ಏನು ಮಾಡೋದಿದೆ, ಆಲ್ರೆಡಿ ನಿಮಗೆ ಎ ಡಾಟ್ ಬಿ ಗೊತ್ತಿದೆ ಯಾವ ರೀತಿ ಮಾಡೋದು ಅಂತ. ದಟ್ ಈಸ್ ವಾಟ್ you can calculate by using, this is the formula, a1 b1 plus a2 b2 plus a3 b3. ಅದೇ ರೀತಿ ನಿಮಗೆ ಮಾಡ್ಯುಲಸ್ ಗೊತ್ತಿದೆ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ದಟ್ ಈಸ್ a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ a3 ಸ್ಕ್ವೇರ್. ಸೊ ಇವೆರಡರಿಂದ ನಿಮ್ಗೆ ಏನು ಯೂಸ್ ಆಯಿತು, ಪ್ರೊಜೆಕ್ಷನ್ ಯೂಸ್ ಆಯಿತು. ಅದು ಎಷ್ಟು ಮಾರ್ಕ್ಸ್ಗೆ, ನಿಮಗೆ ಬರುವಂಥದ್ದು 5 ಮಾರ್ಕ್ಗೆ. ಓಕೆ, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಇದು ಕೂಡ ನಿಮಗೆ ಬರುವಂಥದ್ದು 5 ಮಾರ್ಕ್ಸ್ಗೆ ಅಂತ ಹೇಳ್ಬೋದು. 5 ಮಾರ್ಕ್ ಕ್ವಶನ್ ಏನಪ್ಪಾ ಅಂದ್ರೆ, ಫೈಂಡ್ ದ ಕೊಸೈನ್ ಆಫ್ ದಿ ಆಂಗಲ್, ಫೈಂಡ್ ದ ಕೊಸೈನ್ ಆಫ್ ದಿ ಆಂಗಲ್ ಅಥವಾ ಕಾಸ್ ಆಫ್ ದಿ ಆಂಗಲ್ ಅಂತ ಕೊಡ್ತಾರೆ. ಅವ ನೀವು ಈ ಫಾರ್ಮುಲಾ ಯೂಸ್ ಮಾಡಬೇಕಾದ್ರೆ, ವಾಟ್ ಇಸ್ ದ ಫಾರ್ಮುಲಾ, ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಬೈ ಮಾಡ್ಲಸ್ ಆಫ್ ಎ ಇಂಟು ಮಾಡ್ಲಸ್ ಆಫ್ ಇ. ದಟ್ ಮೀನ್ಸ್ ವಾಟ್, ನೀವು ಇಲ್ಲಿ ಎ ಡಾಟ್ ಬಿ ಮಾಡಕ್ ಬರ್ತಾ ಇದೆ, ಮಾಡ್ಲಸ್ ಆಫ್ ಎ ಮಾಡಕ್ ಬರ್ತಾ ಇದೆ, ಮಾಡ್ಲಸ್ ಆಫ್ ಬಿ ಕೂಡ ಮಾಡಕ್ ಬರ್ತಾ ಇದೆ. ಇದು ಕೂಡ ನಿಮ್ಗೆ ಆಲ್ರೆಡಿ ಕಲ್ತಿರುವಂತ ಫಾರ್ಮುಲಾಗಳಿಂದ ಯೂಸ್ ಆಗುತ್ತೆ. ದಿಸ್ ಈಸ್ ಆಲ್ಸೋ ಫಾರ್ 5 ಮಾರ್ಕ್ ಅಂತಾನೆ ಹೇಳ್ಬೋದು. ವೆರಿ ಸಿಂಪಲ್ ಫಾರ್ಮುಲಾಗಳು, ಈಸಿಯಾಗಿ ನೆನ್ಪಿಟ್ಕೊಬಹುದು. ಇಷ್ಟು ನಾನು ಹೇಳಿರುವಂಥದ್ದು ಏನಪ್ಪಾ ಅಂದ್ರೆ, ವಿ ಆರ್ ಡಿಸ್ಕಸ್ಡ್ ಅಬೌಟ್ ಹೌ ಟು ಯೂಸ್ ದ ಫಾರ್ಮುಲಾ. ಅಂದ್ರೆ ನಾವು ಎ ಡಾಟ್ ಬಿ ಯೂಸ್ ಮಾಡಿಕೊಂಡು, ದಟ್ ಈಸ್ ವಾಟ್, ಈ ಎ ಡಾಟ್ ಬಿ ಯೂಸ್ ಮಾಡಿಕೊಂಡು ಯಾವುದೆಲ್ಲ ನಾವು ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಿ. ಒಂದು, ನಮಗೆ ಆರ್ಥೋಗೋನಲ್ ಪ್ರೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಅನದರ್ ಥಿಂಗ್ ಇಸ್ ದಟ್ ಎ ಆನ್ ಬಿ ಅಥವಾ ಬಿ ಆನ್ ಎಗೆ ಹೆಲ್ಪ್ ಆಗುತ್ತೆ. ಇನ್ನೊಂದೇನು, ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಸೊ ದಟ್ ಈಸ್ ವಾಟ್, ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ ಕೂಡ ನಮಗೆ ಬೆನಿಫಿಟ್ ಆಗ್ತಾ ಇದೆ. ದಟ್ ಈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಡಿವೈಡೆಡ್ ಬೈ ಮಾಡಿ ಇಂಟು ಮಾಡ್ ಬಿ ಅಂತ ಹೇಳ್ಬೋದು. ದಿಸ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಫಾರ್ಮುಲಾ ಟು ರಿಮೆಂಬರ್ ಟು ಗೆಟ್ ದ ಮಾರ್ಕ್ಸ್ ಆನ್ ವೆಕ್ಟರ್ಸ್. ಈಗ ನೆಕ್ಸ್ಟ್ ಮೂವ್ ಆಗೋಣ. ನೋಡಿ, ಇಲ್ಲಿ ಬರ್ತಾ ಇರುವಂಥದ್ದು ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್. ಸೊ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್, ಸ್ವಲ್ಪ ಗಣೇಶ ಇರೋದ್ರಿಂದ, ಗಣೇಶ ಇರೋದ್ರಿಂದ ನಮಗೆ ಈ ಪಟಾಕಿ ಸೌಂಡ್ ಕೇಳಿಸ್ತಾ ಇದೆ. ಸೊ ಡೋಂಟ್ ವರಿ ಅಬೌಟ್ ದಟ್ ಒನ್, ನಾವು ಆ ಎಂಜಾಯ್ನ ಮಾಡಲೇಬೇಕು. ನಾವು ಲೆಟ್ಸ್ ಮೂವ್ ಆನ್, ವಾಟ್ ಈಸ್ ಅಬೌಟ್ ಪೊಸಿಷನ್ ವೆಕ್ಟರ್ಸ್. ನೋಡಿ, ವಿಡಿಯೋ
ಜಸ್ಟ್ ನೋಡಿ ನಿಮಗೆ ಪರ್ಸನಲ್ ಯೂಸ್ ಮಾಡ್ಕೋತೀರಾ, ಅದರಿಂದ ಒಂದು ಲೈಕ್ ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಬೇರೆ ಮಕ್ಕಳು ಕೂಡ ಹೆಲ್ಪ್ ಆಗುತ್ತೆ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೋಂಟ್ ಥಿಂಕ್ ದಟ್ ಸರ್ ಆಲ್ರೆಡಿ ಸಿಕ್ಕಾಪಟ್ಟೆ ವಿಡಿಯೋಗಳು ಮಾಡಿಕೊಂಡು ದುಡ್ಡು ದುಡಿತಾ ಇದ್ದಾರೆ ಅಂತ. ನನಗೆ ಯಾವುದೇ ರೀತಿಯಾಗಿ ಇದರಿಂದ ಒಂದು ಪೈಸೆ ಕೂಡ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ವಿ ಆರ್ ನಾಟ್ ಮಾನಿಟೈಸ್ಡ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ, ನೀವು ಪಾಸ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅದನ್ನು ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ಅಬೌಟ್ ಪೊಸಿಷನ್ ವೆಕ್ಟರ್ ಅಂತ ಎಲ್ಲಿ ಬರುತ್ತೆ ನೋಡಿ ಮಕ್ಕಳು. ಪೊಸಿಷನ್ ವೆಕ್ಟರ್ ಅಂತಂದ್ರೆ ನಿಮಗೆ ಕ್ವಶನ್ ಅಲ್ಲಿ ಅರ್ಥ ಮಾಡ್ಕೊಬೇಕು. ಕೆಲವು ಟೈಮು ಪೊಸಿಷನ್ ವೆಕ್ಟರ್ ಅಂತ ಅವರೇ ಮೆನ್ಷನ್ ಮಾಡ್ತಾರೆ, ಅವ್ರು ಪೊಸಿಷನ್ ವೆಕ್ಟರ್ ಅಂತ ಮೆನ್ಷನ್ ಮಾಡಿದ್ರೆ ಪರವಾಗಿಲ್ಲ, ಅಥವಾ ಆಫ್ ಎ ಪಾಯಿಂಟ್ ಅಂತ ಬರುತ್ತೆ, ಅಥವಾ ಸಮ್ ಟೈಮ್ಸ್ ಯು ವಿಲ್ ಗೆಟ್ ಕ್ಯಾಪಿಟಲ್ ಲೆಟರ್ಸ್. ಇದು ನೆನ್ಪಿಟ್ಕೊಳ್ಳಿ, ಕುರ್ಡ್ ಮೆಥಡು. ಕ್ಯಾಪಿಟಲ್ ಎ ಆಫ್ 0,1,2, ಕ್ಯಾಪಿಟಲ್ ಬಿ ಆಫ್ 2,1,4. ಈ ಥರ ಬಂದರೆ ವಿಲ್ ಸೇ ದೀಸ್ ಟು ಆಸ್ ಈಸ್ ವೆರಿ ಸಿಂಪಲ್ ಆಸ್ ವಿ ಕ್ಯಾನ್ ರೆಕಗ್ನೈಸ್ ದೀಸ್ ಟು. ನಾವು ಯಾವ ಥರ ಅನ್ಕೊಬೇಕಪ್ಪ ಅಂದರೆ ಇದು ಪೊಸಿಷನ್ ವೆಕ್ಟರ್ ಅಂತ ಅನ್ಕೊಬೇಕಾಗುತ್ತೆ. ಹಾಗಾದರೆ ಈ ಥರ ಅವ್ರು ಏನಾದರೂ ಕ್ಯಾಪಿಟಲ್ ಎ ಹಾಕಿ 0,1,2 ಕೊಟ್ಟರೆ, ಬಿ ಹಾಕಿ 2,1,4 ಕೊಟ್ಟರೆ, ಇಮಿಡಿಯೇಟಾಗಿ ನೀವೇನು ಮಾಡ್ಕೊಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ ಓ ಎ. ಬಿ ಅಂತ ಕೊಟ್ರೆ ಏನು ಮಾಡ್ಕೊಳ್ಳಿ, ಓ ಬಿ ಅಂತ ಮಾಡ್ಕೊಳ್ಳಿ. ಓಕೆ, ಅಂಡರ್ಸ್ಟೂಡ್. ಎ ಅಂತ ಕೊಟ್ರೆ ಏನು, ಓ ಎ ಅಂತ ಮಾಡ್ಕೊಳ್ಳಿ. ಬಿ ಅಂತ ಕೊಟ್ರೆ ಏನು ಮಾಡ್ಕೊಳ್ಳಿ, ಓ ಬಿ ಅಂತ ಮಾಡ್ಕೊಳ್ಳಿ. ಅವ ನಮ್ಗೇನು ಸಿಗುತ್ತೆ, ಎ ಈಸ್ ಈಕ್ವಲ್ ಟು, ಅದಕ್ಕೆ ನಾನು ಮೆನ್ಷನ್ ಮಾಡಿದ್ದೀನಿ, ಎ ಅಂತ ಕೊಟ್ರೆ ಓ ಎ, ಬಿ ಅಂತ ಕೊಟ್ರೆ ಓ ಬಿ, ಸಿ ಅಂತ ಕೊಟ್ರೆ ಓ ಸಿ. ಹಾಗಾದರೆ ವಾಟ್ ಈಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ರಿಮೆಂಬರ್? ದ ಪೊಸಿಷನ್ ವೆಕ್ಟರ್ ಫಾರ್ಮುಲಾ ಆಫ್ ಎ ಬಿ. ಪೊಸಿಷನ್ ವೆಕ್ಟರ್ ಫಾರ್ಮುಲಾ ಆಫ್ ಎ ಬಿ ನೆನಪಿಟ್ಕೊಳ್ಳಿ. ಎ ಬಿ ಅನ್ನೋದಕ್ಕೆ ಫಾರ್ಮುಲಾ ಇಲ್ಲಿರುವಂಥ ಸೆಕೆಂಡ್ ಲೆಟರ್ ಏನಿದೆ ಬಿ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಓ ಬಿ ಮೈನಸ್ ಓ ಎ, ಓ ಬಿ ಮೈನಸ್ ಓ ಎ. ಅದೇ ರೀತಿ ನಿಮ್ಗೇನಾದರೂ ಬಿ ಸಿ ಅಂತ ಬಂದರೆ ಸೆಕೆಂಡ್ ಲೆಟರ್ ಇದೆ ಸಿ ಇದೆ, ಅದನ್ನೇನು ಮಾಡ್ಕೊಳ್ಳಿ, ಓ ಸಿ ಮೈನಸ್ ಓ ಬಿ ಅಂತ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಲೆಟರ್ ಏನಿದೆ ಸಿ ಎ ಅಂತ ಇದೆ, ವಾಟ್ ಯು ವಿಲ್ ಗೆಟ್ ಓ ಎ ಮೈನಸ್ ಓ ಸಿ ಅಂತ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಫಾರ್ಮುಲಾ ರಿಲೇಟೆಡ್ ಟು the position vector. Remember this one very carefully. One is AB is equal to OB minus OA, BC is equal to OC minus OB, CA is equal to OA minus OC. ಹಾಗಾದ್ರೆ next we'll move on to the very important formula, ಕ್ರಾಸ್ ಪ್ರಾಡಕ್ಟ್. ಇದಕ್ಕೆ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ ಅಂತ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ನೀವು ಜಸ್ಟ್ ಫಾರ್ಮುಲಾಗಳನ್ನ ಓದ್ಕೊಳ್ಳಿ, ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಕೊಳ್ಳಿ, ಕ್ವಶನ್ ಆನ್ಸರ್ಸ್ ಡಿಸ್ಕಸ್ ಮಾಡೋದನ್ನ ನೋಡ್ಕೊಬೋದು. ನೌ ವಿ ಆರ್ ಮೂವಿಂಗ್ ಆನ್ ಟು ದ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ಸೊ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಏನು ನೋಡಿ, ವೆಕ್ಟರ್ಸ್ ಅಲ್ಲಿ ಎ ಡಾಟ್ ಬಿ ಅನ್ನೋದಕ್ಕೂ ಎ ಕ್ರಾಸ್ ಬಿ ಅನ್ನೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. So there is a lot of difference between these two terms. A dot B ನೋಡಿ, ಇದು ಸರ್ ನೀವು ಅನ್ಬೋದು ಸರ್ A dot B ಅಂದರೆ ಮ್ಯಾಥ್ಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ವಾ ಅಂತ. ಬಟ್ ವೆನ್ ವಿ ಆರ್ ಡಿಸ್ಕಸಿಂಗ್ ವಿತ್ ವೆಕ್ಟರ್ಸ್ ಇಟ್ ಮೇಕ್ಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ದ ಡಾಟ್ ಅಂಡ್ ಬಿಟ್ವೀನ್ ದ ಇಂಟು ಸಿಂಬಲ್. ಸೊ ಇಲ್ಲಿ ಬರುವಂಥದ್ದು ಎ ಕ್ರಾಸ್ ಬಿ ಅಥವಾ ಎ ಇಂಟು ಬಿ, ಇದು ಬಂದ್ಬಿಟ್ಟು ಎ ಡಾಟ್ ಬಿ. ಹಾಗಾದ್ರೆ ಎ ಕ್ರಾಸ್ ಬಿಗೆ ಹೆಂಗ್ ಸರ್ ಫಾರ್ಮುಲಾ? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಕ್ರಾಸ್ ಬಿ? ರಿಮೆಂಬರ್ ದಿಸ್. ನೀವು ಇದನ್ನ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ಸ್ ಅಲ್ಲಿ ನೋಡಿರ್ತೀರಾ. ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ತರನೇ ಮಾಡಬೇಕು. ಬಟ್ ಇಲ್ಲಿ ಮೇಲೆಗಡೆ ಅವ್ರ ನಂಬರ್ ಕೊಟ್ಟಿರೋದಿಲ್ಲ, ನೀವೇ ನಂಬರ್ ಬರ್ಕೋತೀರಾ, ಐ ಜೆ ಕೆ ಅಂತೇಳಿ. ಅಲ್ಲಿ ಕೊಟ್ಟಿರುವಂಥ ಫಸ್ಟ್ ವೆಕ್ಟರ್ ಕಾಂಪೋನೆಂಟ್ಸ್ನ A1 A2 A3 ಅಂತ ಬರ್ಕೋತೀರಾ. ಸೆಕೆಂಡ್ ವೆಕ್ಟರ್ಗೆ B1 B2 B3 ಅಂತ ಬರ್ಕೋತೀರಾ. ನಿಮ್ಗೆ ಈ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಬರಲಿಲ್ಲ ಅಂತಂದ್ರೆ ಒನ್ಸ್ ಅಗೇನ್ ಐ ಹ್ಯಾವ್ ದ ಪರ್ಟಿಕ್ಯುಲರ್ ವಿಡಿಯೋ ಫಾರ್ ದಿಸ್ ಒನ್. ಐ ಹ್ಯಾವ್ ಗಿವನ್ ದ ಲಿಂಕ್ ಅಟ್ ದ ಟಾಪ್ ಆಫ್ ದಿಸ್ ವಿಡಿಯೋ. ಅಲ್ಲಿ ಒತ್ತಿದ ತಕ್ಷಣ ನಿಮಗೆ ಆ ವಿಡಿಯೋ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು, ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಯಾವ ರೀತಿ ಅಂತ ತಿಳ್ಕೊಬಹುದು. ಸೊ ಹಾಗಾದ್ರೆ ನಾವು ಇದು ನೋಡ್ತಾ ಇರುವಂಥದ್ದು ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಅಂದ್ರೆ ಏನು? ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಐ ಜೆ ಕೆ A1 A2 A3 B1 B2 B3. ಸೊ ಈ ರೀತಿಯಾಗಿ ನಾವು ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀರಿ. ಯಾವುದಪ್ಪ ಅಂತಂದ್ರೆ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ವೆಕ್ಟರ್ ಎ ಕೊಟ್ಟಿದ್ದಾರೆ, ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ 3,2,1 ಕೊಟ್ಟಿದ್ದಾರೆ. ವೆಕ್ಟರ್ ಬಿ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ 1,2,3 ಅಂತ ಕೊಟ್ಟಿದ್ದಾರೆ. ನಾವು ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿಗೆ ನಾವು ಆಲ್ರೆಡಿ ನೋಡಿದಿರಿ, ಡಿಟರ್ಮೆಂಟ್ ಬರ್ಕೊಬೇಕು ಐ ಜೆ ಕೆ. ಇಲ್ಲಿ ಮೊದಲನೇ ವೆಕ್ಟರ್ ಯಾವುದಿದೆ 3 2 ಅಂತ ಬರ್ಕೊಳ್ಳಿ, 3 2 1. ಇಲ್ಲಿ 1 2 3. ಸೊ ದಿಸ್ ಈಸ್ ವಾಟ್ ಡಿಟರ್ಮೆಂಟ್. ನಾನು ಆಲ್ರೆಡಿ ಸುಮಾರು ಸತಿ ಹೇಳಿದ್ದೀನಿ, ಏನಪ್ಪಾ ಅಂತಂದ್ರೆ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಮೇಕ್ ದಟ್
ಸೊ ಏನು ಮಾಡ್ಬೇಕು ಸರ್ ಅಂತಂದರೆ ನೆನಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊಬೇಕಾಗುತ್ತೆ. ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಂಡು ನಾವು 3 ಇಂಟು 3ನ 2 ಇಂಟು 2ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಪ್ಲಸ್ ಐ ಇಂಟು ಡಿಟರ್ಮಿನೆಂಟ್ ಆಫ್. ಸೊ ನಿಮ್ಗೆ ಗೊತ್ತೇ ಇದೆ, ಈ ಕಾಲಮ್ಮು ಮತ್ತು ಇರೋನ ಬಿಟ್ಬಿಟ್ಟು ಬರ್ಕೊಬೇಕಾಗತ್ತೆ. 2 1 2 3. ಅದೇ ರೀತಿ ಮೈನಸ್ ಜೆ ಇಂಟು ಎಗೇನ್ 3 1 1 3. ನಿಮ್ಗೆ ಗೊತ್ತೇ ಇದೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ನು. ಜೆ ಕೆಳಗಡೆ ಇರುವಂಥ ಕಾಲಮು ಮತ್ತು ಈ ರೋನ ಬಿಡಬೇಕು. ಇಲ್ಲಿರುವಂಥ 3 1 1 3ನ ಇಲ್ಲಿ ಬರ್ಕೊಬೇಕಾಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಪ್ಲಸ್ ಕೆ ಇಂಟು ಎಗೇನ್ 2 ಇಂಟು 2. ಈಗ ಈ ರೋ ಈ ಕಾಲಮ್ ಹೋದರೆ ನಿಮ್ಗೇನು ಬರುತ್ತೆ? 3 2 1 2. ಸೊ ದಿಸ್ ಈಸ್ ವಾಟ್ ಫಸ್ಟ್ ನೀವು ಹೆಂಗೆ ಬರ್ಕೊಳೋದು ಅಂತ ಈಗ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ. ಯಾವ ರೀತಿ ಸಿಂಪ್ಲಿಫೈ ಮಾಡೋದು ನಿಮಗೆ ಗೊತ್ತಿದೆ. ಐ ಇಂಟು ನಿಮಗೆ ಗೊತ್ತೇ ಇದೆ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಡಯಾಗ್ನಲ್ 2 3 6 ಮೈನಸ್ 2 ಎಗೇನ್ ಮೈನಸ್ ಜೆ ಇಂಟು 3 3 9 ಮೈನಸ್ 1 ಪ್ಲಸ್ ಕೆ ಇಂಟು 3 2 6 ಮೈನಸ್ 2. ಓಕೆ, ಸೊ ಈಗ ನಿಮಗೆ ಸಿಂಪ್ಲಿಫೈ ಮಾಡೋಣ. 6 ಮೈನಸ್ 2 ಎಷ್ಟು ಬರ್ತೈತೆ? 4i ಬಂತು. 9 ಮೈನಸ್ 1 8 ಬಂತು. ಮೈನಸ್ 8j ಬಂತು. 6 ಮೈನಸ್ 2 ಎಷ್ಟು? 4 ಬಂತು. ಪ್ಲಸ್ 4k. ಸೊ ದಿಸ್ ಈಸ್ ವಾಟ್ ದ ಕ್ರಾಸ್ ಪ್ರಾಡಕ್ಟ್. ಹಾಗಾದ್ರೆ ನಿಮ್ಗೆ ಇದರಿಂದ ಏನರ್ಥ ಆಯಿತು? ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ನಿಮಗೆ ಐ ಜೆ ಕೆ ಅನ್ನೋಂಥ ವ್ಯಾಲ್ಯೂಸು ಕಾಣಿಸ್ಬೇಕು. ಓಕೆ, ರಿಮೆಂಬರ್ ದಿಸ್ ಒನ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಎ ಕ್ರಾಸ್ ಬಿ. ಓಕೆ, ಜೊತೆ ನಾನು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ. ನೀವು ವಿಡಿಯೋ ನೋಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂತಂದರೆ. ಈಗ ಒನ್ಸ್ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್, ಇಟ್ ಈಸ್ ನೌ ವಿ ಆರ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಎ ಕ್ರಾಸ್ ಬಿ. ಒನ್ಸ್ ನೀವು ಎ ಕ್ರಾಸ್ ಬಿ ಕಲ್ತ್ಕೊಂಡ್ರಿ ಅಂತಂದರೆ ಏನೆಲ್ಲ ಬೆನಿಫಿಟ್ ಇದೆಯಪ್ಪ ಅಂತಂದರೆ ನೋಡಿ, ನೆಕ್ಸ್ಟ್ ನಿಮಗೆ ಬರೋ ಫಾರ್ಮುಲಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅನ್ನೋಂಥದ್ರಲ್ಲಿ ನಮಗೆ ಫಾರ್ಮುಲಾ ಏನಿದೆ? ಜಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕ್ರಾಸ್ ಬಿ ಅಥವಾ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಇದೆ. ಅಂದರೆ ಏನು ಮಾಡಬೇಕು? ಎ ಕ್ರಾಸ್ ಬಿ ಮಾಡಿದಾಗ ನಿಮಗೆ ಒಂದು ವೆಕ್ಟರ್ ಬಂದಿರುತ್ತೆ. ಯಾವುದೋ ಒಂದು ವೆಕ್ಟರ್ 3i ಮೈನಸ್ 2j ಪ್ಲಸ್ ಕೆ ಅಂತ ಬಂದಿರ್ಬೋದು ಅಂತ ಇಟ್ಕೊಳ್ಳಿ ಎಕ್ಸಾಂಪಲು. ಇಲ್ಲ ಸರ್ ಅಂತಂದರೆ ನೀವು ಪ್ರೀವಿಯಸ್ಸಲ್ಲಿ ನೋಡಿದ್ರಿ, ಐ ಹ್ಯಾವ್ ರಿಟರ್ನ್ ಸಮ್ ವ್ಯಾಲ್ಯೂಸ್, ಅದೇ ವ್ಯಾಲ್ಯೂಸ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೇನು ಮಾಡಬೇಕು? ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಾಡ್ಯುಲಸ್ ಆಫ್ ದಿಸ್ ವೆಕ್ಟರ್ ಏನು ಮಾಡ್ತೀರಾ? ಯು ನೋ ದಟ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ plus 2 square plus 1 square. That means what? This is 3 square 9, 2 square 4, 1 square 1. This is nothing but what? 9 plus 1, 10 plus 4. That is what? 14. So this is about what? The ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್. ಸೊ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಹೆಂಗೆ ಮಾಡ್ತೀರಾ? ನೀವೇನು ಮಾಡೋದು ಬೇಕಾಗಿಲ್ಲ. ನೀವು ಎ ಕ್ರಾಸ್ ಬಿ ಮಾಡಿ ಅದಕ್ಕೆ ಡಿಟರ್ಮಿನೆಂಟ್ ಸಿಂಬಲ್ ಹಾಕಿದ್ರೆ ಸಾಕು, ನಿಮಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬಂದ್ಬಿಡುತ್ತೆ. ಸೊ ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಏನು ಸರ್? ಇದು ಕೂಡ ಅಷ್ಟೇನೆ. ಒನ್ಸ್ ಯು ಹ್ಯಾವ್ ಡನ್ ಎ ಕ್ರಾಸ್ ಬಿ, ಅದಕ್ಕೆ ಮಾಡ್ಯುಲಸ್ ಮಾಡಿ ಅದಕ್ಕೆ ಒಂದು ಮಲ್ಟಿಪ್ಲೈ ಬೈ 1/2 ಮಾಡ್ಕೊಂಡ್ಬಿಟ್ರೆ ಸಾಕು, ಏರಿಯಾ ಆಫ್ ಟ್ರಯಾಂಗಲ್ ಬಂದ್ಬಿಟ್ಟಂಗೆ. ಸೊ ದೆನ್ ವಾಟ್ ಅಬೌಟ್ ಸೈನ್ ಆಫ್ ದಿ ಆಂಗಲ್? ನೀವು ಅರ್ಥ ಮಾಡ್ಕೊಬೇಕು. ಇದಕ್ಕೆ ಮುಂಚೆ ನಮಗೆ ಏನು ಬಂದಿತ್ತು? ಕೊಸೈನ್ ಆಫ್ ದಿ ಆಂಗಲ್ ಬಂದಿತ್ತು. ಕೊಸೈನ್ ಆಫ್ ದಿ ಆಂಗಲ್ ಎಲ್ಲಿ ಬರುತ್ತೆ? ನಮಗೆ ಎ ಡಾಟ್ ಬಿ ಅಂದರೆ ಡಾಟ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಹಾಗಾದ್ರೆ ವಾಟ್ ಅಬೌಟ್ ಸೈನ್ ಸರ್? ಸೈನ್ ಆಫ್ ದಿ ಆಂಗಲ್ ಎಲ್ಲಿ ಬರುತ್ತೆ? ವಿ ವಿಲ್ ಗೆಟ್ ಇನ್ ಕ್ರಾಸ್ ಪ್ರಾಡಕ್ಟ್. ಸೊ ಈ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೊಬೇಕು. ದೀಸ್ ಆರ್ ವೆರಿ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸೈನ್ ಥೀಟಾ ದೆನ್? ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಬೈ ಮಾಡ್ ಎ ಇಂಟು ಮಾಡ್ ಬಿ. ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಬೈ ಮಾಡ್ ಎ ಇಂಟು ಮಾಡ್ ಬಿ. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್. ಸೊ ಹಾಗಾದ್ರೆ ನಮ್ಗೆ ಏನೆಲ್ಲ ಯೂಸ್ ಆಗುತ್ತೆ? ಒನ್ಸ್ ಯು ಕ್ಯಾಲ್ಕುಲೇಟ್, ಯು ಅಂಡರ್ಸ್ಟುಡ್ ಹೌ ಟು ಫೈಂಡ್ ಎ ಕ್ರಾಸ್ ಬಿ, ಫಸ್ಟ್ ನಮಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ಗೆ ಯೂಸ್ ಆಗುತ್ತೆ. ದಟ್ ಈಸ್ ವಾಟ್? ಹೌ ಟು ಫೈಂಡ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್, ದಟ್ ಈಸ್ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಮಾಡ್ಕೊಂಡ್ರೆ ಅದು ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಆಗಿರುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಅಂದರೆ ಆ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿಗೆ 1/2 ಹಾಕಿದ್ರೆ ಸಾಕು, ಏರಿಯಾ ಆಫ್ ಟ್ರಯಾಂಗಲ್ ಆಗುತ್ತೆ. ಅದೇ ರೀತಿ ಸೈನ್ ಥೀಟಾಗೆ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ ಬೈ ಮಾಡ್ ಎ ಇಂಟು ಮಾಡ್ ಬಿ. ಸೊ ನೌ ವಿ ಆರ್ ಮೂವಿಂಗ್ ಟು ದ ಕ್ಲೈಮ್ಯಾಕ್ಸ್ ಆಫ್ ದಿಸ್ ಯೂನಿಟ್.
ಸೊ ಫಾರ್ಮುಲಾಗಳು ಡಿಸ್ಕಸ್ ಮಾಡ್ತಾ ಇದ್ದೀರಿ. ಈಗ ನಿಮ್ಗೆ ಬರುವಂತಹ 6 ಮಾರ್ಕ್ ಕ್ವಶನ್ ಅಲ್ಲಿ ಒಂದು ಏನಾಗಿರುತ್ತೆ, ವರ್ಕ್ ಡನ್ ಆಗಿರುತ್ತೆ ಅಥವಾ ಮೊಮೆಂಟ್ ಆಫ್ ಫೋರ್ಸ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ವರ್ಕ್ ಡನ್ಗೆ ವಿ ವಿಲ್ ಗೆಟ್ ದ W is equal to F dot S. F dot S ಅಂದ್ರೆ ಏನು ಸರ್, ಫೋರ್ಸ್ ಡಾಟ್ ದ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಎಫ್ ಡಾಟ್ ಎಸ್ ಅಂತ ಕರಿತೀರಿ. ದಟ್ ಈಸ್ ಇಲ್ಲೇ ಕೊಟ್ಟಿದ್ದಾರೆ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀರಿ. ದಿಸ್ ಇಸ್ ದ ವರ್ಕ್ ಡನ್ ಅಂತಾನೆ ಹೇಳ್ತೀರಿ. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ವರ್ಕ್ ಡನ್ ಬೈ ದ ಆಬ್ಜೆಕ್ಟ್, ಅಥವಾ ಒಂದು ಮನುಷ್ಯನಿಂದ ಏನು ವರ್ಕ್ ಡನ್ ಆಗಿದೆ ಅಂತ ಕರಿತೀರಿ. ಯಾವಾಗ ಅವನು ಫೋರ್ಸ್ ಅಪ್ಲೈ ಮಾಡ್ತಾನೋ ಅವಾಗ ಅದೇನಾಗುತ್ತೆ, ಆಬ್ಜೆಕ್ಟು ಮೂವ್ ಆಗುತ್ತೆ. ದಟ್ಸ್ ವೈ ವಿಲ್ ಕಾಲ್ ಇಟ್ ಆಸ್ ವರ್ಕ್ ಡನ್. ದೆನ್ ವಾಟ್ ಎಬೌಟ್ ದ ಅನದರ್, ಇಲ್ಲಿ ಕೂಡ ಒಂದು ನೆನ್ಪಿಟ್ಕೊಳ್ಳಿ, ಕ್ರೂಡ್ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿರ್ತೀನಿ. ವರ್ಕ್ ಡನ್ ಕೊಡೋದು ನಿಮಗೆ 6 ಮಾರ್ಕ್ ಕ್ವಶನ್. ವರ್ಕ್ ಡನ್ ಅಲ್ಲಿ 2 ಟೈಪ್ ಆಫ್ ಪ್ರಾಬ್ಲಮ್ ಬರುತ್ತೆ. ಒಂದು ಡೈರೆಕ್ಟ್ ಕ್ವಶನ್. ಸೊ ಏನು ವರ್ಕ್ ಡನ್ ಇದೆ ಅದರಲ್ಲಿ 2 ಟೈಪು. ಒಂದು ಡೈರೆಕ್ಟ್ ಕ್ವಶನ್ನು, ಇನ್ನೊಂದು ಇಂಡೈರೆಕ್ಟ್ ಕ್ವಶನ್ ಕೊಡ್ತಾರೆ. ಇಂಡೈರೆಕ್ಟ್ ಕ್ವಶನ್ ಹೆಂಗಪ್ಪ ಅಂತಂದ್ರೆ, ನಿಮಗೆ ಒಂದು ಫೋರ್ಸ್ ಕೊಟ್ಟಿರ್ತಾರೆ ಮತ್ತೆ ಇನ್ನೆರಡು ವೆಕ್ಟರ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಎ ಅನ್ನೋದು ಒಂದು ವೆಕ್ಟರ್ ಕೊಟ್ಟಿರ್ತಾರೆ, ಇನ್ನೊಂದು ಬಿ ಅನ್ನೋದು ಒಂದು ವೆಕ್ಟರ್ ಕೊಟ್ಟಿರ್ತಾರೆ. ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಎ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಎ ಬಿಗೆ ಫಾರ್ಮುಲಾ ಏನು, ವಿ ನೋ ದಟ್ ಒ ಬಿ ಮೈನಸ್ ಒ ಎ. ಹಾಗಾದ್ರೆ ಇದೇನು ಸರ್ ಆಗುತ್ತೆ, ದಿಸ್ ವಿಲ್ ಬಿಕಮ್ ಎಸ್. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಇದೇನಂತ ಟ್ರೀಟ್ ಮಾಡ್ತೀರಿ, ಎಸ್ ಅಂತ ಟ್ರೀಟ್ ಮಾಡ್ತೀರಿ ಯಾವಾಗ 3 ವೆಕ್ಟರ್ಸ್ ಕೊಟ್ಟಾಗ. ನೆನ್ಪಿಟ್ಕೊಳ್ಳಿ, ವರ್ಕ್ ಡನ್ ಅಲ್ಲಿ ಯೂಶಲಿ ಒಂದು ಡೈರೆಕ್ಟ್ ಕ್ವಶನ್ ಇರುತ್ತೆ, ಇನ್ನೊಂದು ಇಂಡೈರೆಕ್ಟ್ ಕ್ವಶನ್ ಇರುತ್ತೆ. ಸೊ ಒಂದು ಡೈರೆಕ್ಟ್ ಕ್ವಶನ್ ಇದ್ದಾಗ ನೀವು ತಲೆ ಕೆಡ್ಸ್ಕೊಳೋದು ಬೇಡ. ಒಂದು ಎಫ್ ಕೊಟ್ಟಿರ್ತಾರೆ, ಒಂದು ಎಸ್ ಕೊಟ್ಟಿರ್ತಾರೆ, ಎರಡಕ್ಕೂ ಡಾಟ್ ಮಾಡಿದ್ರೆ ಮುಗ್ದೋಗುತ್ತೆ. ಸೊ ಅದೇ ಇಂಡೈರೆಕ್ಟ್ ಕ್ವಶನ್ ಇದ್ರೆ, ಇಫ್ ಯು ಗಾಟ್ ಇಂಡೈರೆಕ್ಟ್ ಕ್ವಶನ್, ನೀವೇನ್ ಮಾಡಬೇಕು, ಒಂದು ಫೋರ್ಸ್ ಕೊಟ್ಟಿರ್ತಾನೆ, ಡಿಸ್ಪ್ಲೇಸ್ಮೆಂಟ್ಗೆ ಒಂದು ಎ ಮತ್ತೆ ಒಂದು ಬಿ ಮೆನ್ಷನ್ ಮಾಡ್ತಾನೆ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಎ ಬಿ ಮಾಡ್ಬೇಕಾಗುತ್ತೆ. ಎ ಬಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒ ಬಿ ಮೈನಸ್ ಒ ಎ ಮಾಡ್ಬೇಕಾಗತ್ತೆ. ಓಕೆ, ಇದು ಬರುವಂತ ಆನ್ಸರ್ ಏನಾಗಿರುತ್ತೆ, ಎಸ್ ಆಗಿರುತ್ತೆ. ಸೊ ಸೇಮ್ ರೂಲ್ ವಿಲ್ ಅಪ್ಲಿಕೇಬಲ್ ಫಾರ್ ದಿ ಅನದರ್ ಒನ್, ದಟ್ ಇಸ್ ವಾಟ್ ಮೊಮೆಂಟ್ ಆಫ್ ಫೋರ್ಸ್. ಬಟ್ ದ ಡಿಫರೆನ್ಸ್ ಇಸ್ ದಟ್ ಮೊಮೆಂಟ್ ಆಫ್ ಫೋರ್ಸ್ ವಿ ಆರ್ ಟ್ರೀಟಿಂಗ್ ಆಸ್ R cross F value. What is R cross S? R, that is what the ರೊಟೇಷನ್ ಇರ್ಬೋದು, ಅದಕ್ಕೇನು ಫೋರ್ಸು. ಇದು ಕ್ರಾಸ್ ಪ್ರಾಡಕ್ಟ್ ಇರುತ್ತೆ. ಸೊ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ನಿಮಗೆ ಗೊತ್ತಿದೆ, ನಾವೇನು ಹಾಕೊಬೇಕಾಗುತ್ತೆ, I J K A1 A2 A3 B1 B2 B3 ಮೆನ್ಷನ್ ಮಾಡಬೇಕಾಗುತ್ತೆ ಫಾರ್ ಕ್ರಾಸ್ ಪ್ರಾಡಕ್ಟ್. ಸೊ ಇದಾದ ಮೇಲೆ ಇದಕ್ಕೆ ನಾವೇನು ಮಾಡ್ತೀರಿ, ಕೆಲವು ಟೈಮ್ ಮೊಮೆಂಟ್ ಆಫ್ ಫೋರ್ಸ್ ಕೇಳಿದ್ರೆ ಇಷ್ಟಕ್ಕೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಅದೇ ಡಿಟರ್ಮಿನೆಂಟ್ ಅಥವಾ ಮಾಡ್ಯುಲಸ್ ಆಫ್ ಎ ಮೊಮೆಂಟಮ್ ಅಂತ ಕೇಳ್ಬಿಟ್ರೆ, ಮಾಡ್ಯುಲಸ್ ಆಫ್ ಎ ಮೊಮೆಂಟಮ್ ಕೇಳಿದಾಗ ಏನು ಮಾಡಬೇಕು, ಇದಕ್ಕೆ ನೀವು ಮತ್ತೆ ಮಾಡ್ಯುಲಸ್ ಆಫ್ ಆರ್ ಕ್ರಾಸ್ ಎಫ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ರಿಮೆಂಬರ್ ದಿಸ್ ಒನ್ ಕೇರ್ಫುಲಿ, modulus of R cross F. Then coming on to the last and final formula. So this is about what, the unit vector perpendicular to both the vectors. Remember this one, this is the formula, unit vectors perpendicular to both the vectors. So ಏನು ಹೇಳ್ತಿದ್ದು, ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ಗಿವನ್ ವೆಕ್ಟರ್ಸ್. ನೀವಿಲ್ಲಿ ಅರ್ಥ ಮಾಡ್ಕೊಬೇಕು, ಯೂನಿಟ್ ವೆಕ್ಟರ್ ಅನ್ನೋದು ನಮ್ಗೆ ಆಲ್ರೆಡಿ 3 ಮಾರ್ಕ್ಸ್ ಕ್ವಶನ್ ಕೂಡ ಬಂದಿತ್ತು. 3 ಮಾರ್ಕ್ಸ್ ಅಲ್ಲಿ ಬಂದ್ರೆ ಆ ಎ ಕ್ಯಾಪ್ ಆಗುತ್ತೆ, ನಿಮಗೆ 6 ಮಾರ್ಕ್ಸ್ ಬಂದ್ರೆ ಈ ಪ್ರಾಬ್ಲಮ್ ಆಗುತ್ತೆ. ದಟ್ ಈಸ್ ವಾಟ್ ಎ ಕ್ರಾಸ್ ಬಿ ಬೈ ಮಾಡ್ಯುಲಸ್ ಆಫ್ ಎ ಕ್ರಾಸ್ ಬಿ. ನೆನ್ಪಿಟ್ಕೊಳ್ಳೋದು ತುಂಬಾನೇ ಸುಲಭ. ಯಾಕೆ ಅಂತಂದ್ರೆ ನಾವು ಯೂನಿಟ್ ವೆಕ್ಟರ್ ನೋಡಿದಾಗ ಎನ್ ಕ್ಯಾಪ್ ಆಗಿದ್ರೆ ವೆಕ್ಟರ್ ಎ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎ ಅಂತ ಬರಿತಾ ಇದ್ರಿ. ಬಟ್ ಇಲ್ಲಿ 2 ವೆಕ್ಟರ್ಸ್ ಇದೆ. That's why we are writing it as A cross B divided by modulus of A cross B. So this is related to how to by heart the formula. ನಾನು ಪ್ರತಿಯೊಂದು ಫಾರ್ಮುಲಾ ಡಿಸ್ಕಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಸಪ್ರೇಟ್ ವಿಡಿಯೋ ಇದೆ, ಯಾವುದು M1 ಪಾಸ್ ಆಗುವಂಥದ್ದು. ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ 15 ಸೀರೀಸ್ನ M1ನ ಈಸಿಯಾಗಿ ಪಾಸ್ ಆಗೋಕ್ಕೆ ಅಲ್ಲಿ ನಾನು ಒಂದೆರಡು ಸೂತ್ರಗಳು, ಅಂದರೆ ವೆರಿ ಸಿಂಪಲ್ ಲಾಜಿಕ್ಕು. 37 ಮಾರ್ಕ್ಸ್ ಪ್ಲಸ್ 21 ಮಾರ್ಕ್ಸ್ ಇನ್ ವೆಕ್ಟರ್ಸ್, ಟೋಟಲ್ 58 ಮಾರ್ಕ್ಸ್ ಬರುತ್ತೆ. ನೀವು ಈಗ ವೆಕ್ಟರ್ಸ್ ಒಂದು ಕಲ್ತ್ಕೊಂಡ್ಬಿಟ್ರಿ ಅಂತಂದ್ರೆ ಮತ್ತೆ ವೆಕ್ಟರ್ಸ್ ಅಲ್ಲಿ ತುಂಬಾ ಸುಲಭ ಇದೆ. ಶಾರ್ಟ್ ಆಗಿ ನೀವು ಆನ್ಸರ್ಸ್ ನ ಬರೀಬಹುದು, ಜಾಸ್ತಿ ಡೀಟೇಲ್ ಆಗಿ ಕೂಡ ಬರೆಯೋದು ಬೇಕಾಗಿಲ್ಲ. ಓಕೆ, ಸೊ ಇನ್ನ ಜಾಸ್ತಿ ತಲೆ ತಿನ್ನಕ್ ಹೋಗೋದಿಲ್ಲ. ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ನೀವೇನು ಮಾಡ್ಬೇಕಪ್ಪ ಅಂದ್ರೆ
ಈ 15 ಸೀರೀಸ್ M1 ಪಾಸ್ ಆಗಬೇಕು ಅಂದ್ಕೊಂಡ್ರೆ ಈ ಫಾರ್ಮುಲಾಗಳನ್ನ ಬಯಾಟ್ ಮಾಡ್ಕೊಳ್ಳಿ ಸಾಕು, ವೆಕ್ಟರ್ಸ್ ಬಂದ್ಬಿಡುತ್ತೆ. ಆಮೇಲೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡೀಟೇಲ್ಸ್ನ ಫಾಲೋ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ವಿಡಿಯೋಸ್. ಓಕೆ, ಥ್ಯಾಂಕ್ ಯು.